ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಕಾಲಿನಿಕ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇಲ್ಲಿ ನಾವು ಕಾಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಥವಾ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಇಲ್ಲ. ಈ ಕಾಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಥವಾ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು, ಯಾವ ಇಂಪಾರ್ಟೆಂಟ್ ಕಮಾಂಡ್ಸ್ಗಳಿದ್ದಾವೆ ಅವನ್ನ ತಿಳ್ಕೊಳ್ತಾ ಇದ್ದೀವಿ. ಏನಕ್ಕೆ ನಾನು ಫಸ್ಟ್ ಹೇಳಿದೆ ಲೈಕ್ ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನ ತಿಳ್ಕೊಳ್ತಾ ಇಲ್ಲ ಅಂತ, ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಟಾಪಿಕ್. ಓಕೆ, ಸೊ ಅದರಲ್ಲಿ ತುಂಬಾ ಜಾಸ್ತಿ ಎಫರ್ಟ್ ಹಾಕಬೇಕಾಗತ್ತೆ, ತುಂಬ ಜಾಸ್ತಿ ಕಲಿಬೇಕಾಗತ್ತೆ. ಓಕೆ, ಸೊ ಲಿನಿಕ್ಸ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ, ಕರ್ನಲ್ ಅಂತ ಅಂದ್ರೇನು, ಕರ್ನಲ್ ಮೇಲೆ ಯೂಸರ್ಸ್ ಯಾವ ರೀತಿ ವರ್ಕ್ ಆಗ್ತವೆ, ಕಮಾಂಡ್ಸ್ ಯಾವ ರೀತಿ ಎಕ್ಸಿಕ್ಯೂಟ್ ಆಗ್ತವೆ, ಅದು ಇದು ತುಂಬಾ ಇದೆ. ಓಕೆ, ಸೊ ಅಷ್ಟು ಡೆಪ್ತ್ನಲ್ಲಿ ಹೋಗೋದು ಬೇಡ. ಅಷ್ಟು ನಮಗೆ ಇವಾಗ ಪ್ರೆಸೆಂಟ್ಲಿ ನಮಗೆ ನೆಸೆಸರಿ ಇಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕಾಗಿದೆಯೋ, ಏನೇನು ಕಲಿಬೇಕಾಗುತ್ತೋ, ಸೊ ಯಾವ್ಯಾವ ಕಮಾಂಡ್ಸ್ಗಳನ್ನ ನಮಗೆ ಲೈಕ್ ಗೊತ್ತಿರಬೇಕು, ನಾಲೆಜ್ ಇರಬೇಕು, ಆ ಕಮಾಂಡ್ಸ್ಗಳನ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇವತ್ತಿನ ವೀಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಓಕೆ, ಏನು ನೆಸೆಸರಿ ಇದೆಯೋ ಅದನ್ನಷ್ಟೇ ಕಲಿಯೋಣ, ಎಲ್ಲನೂ ಎಟ್ ಎ ಟೈಮ್ ಕಲಿಯುವಂಥ ಅವಶ್ಯಕತೆ ಇಲ್ಲ. ಯಾವಾಗ ಎಲ್ಲಿ ಏನು ನೆಸೆಸರಿ ಬರುತ್ತೋ ಅದನ್ನು ಕಲಿತಾ ಹೋಗೋಣ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಲೈಕ್ ಓವರ್ಲೋಡ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ಸ್ವಲ್ಪ ಮೋಟಿವೇಶನ್ ಡೌನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಕಲ್ತ್ಕೊಳ್ಳೋಣ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಆಗಿದ್ರೆ ಲೆಟ್ಸ್ ಗೋ. ಆಲ್ ರೈಟ್, ಇವಾಗ ಇಲ್ಲಿ ನೋಡೋದಾದರೆ ಇದೇನಪ್ಪ ಅಂತಂದರೆ ನಮ್ಮದು ಕಾಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಓಕೆ, ಸೊ ಇದರೊಳಗಡೆ ನಾನು ಟರ್ಮಿನಲ್ ಓಪನ್ ಮಾಡಬೇಕು ಅಂದರೆ ಯಾವ ರೀತಿ ಓಪನ್ ಮಾಡ್ತೀನಿ, ಇಲ್ಲಿ ಮೇಲ್ಗಡೆ ನೋಡ್ಬೋದು. ಇಲ್ಲಿ ಏನಿದೆ ಅಂತಂದರೆ ಒಂದು ಬ್ಲ್ಯಾಕ್ ಕಲರ್ ಐಕಾನ್ ಕಾಣಿಸ್ತಾ ಇದೆ ನಿಮಗೆ. ಓಕೆ, ಟರ್ಮಿನಲ್, ಅದ್ರ ಮೇಲೆ ಹೋವರ್ ಮಾಡಿದಾಗ ಏನು ಬರ್ತಾ ಇದೆ ಅಂದರೆ ಟರ್ಮಿನಲ್ ಎಮ್ಯುಲೇಟರ್ ಅಂತ ಬರ್ತಾ ಇದೆ. ಅಂದರೆ ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಕಾಲಿನಿಕ್ಸ್ನ ಯಾವ ರೀತಿ ಓಪನ್ ಮಾಡಬೇಕು ಅಂತ. ಓಕೆ, ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇಲ್ಲ, ಅಥವಾ ಮಾಡಿದ್ರು ಕೂಡ ಲೈಕ್ ಲೆಟ್ ಮಿ ಶೋ ಯು. ಓಕೆ, ಸೊ ಐ ವಿಲ್ ಜಸ್ಟ್ ಶಟ್ ಡೌನ್ ಇಟ್. ಓಕೆ, ಕ್ಲೋಸ್ ಆಯಿತು. ಜಸ್ಟ್ ನಿಮ್ದು ಕಾಲಿನಿಕ್ಸ್ ಫೋಲ್ಡರ್ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಕಾಲಿನಿಕ್ಸ್ ಫೋಲ್ಡರ್ ಓಪನ್ ಆದಮೇಲೆ ನಿಮ್ಮದು 3 ಫೋಲ್ಡರ್ಸ್ ಏನಿರುತ್ತೆ, .vmx ಫೈಲ್. ಸೊ ಅದ್ರ ಮೇಲೆ ನೀವೇನು ಮಾಡಬೇಕು ಅಂದರೆ ರೈಟ್ ಕ್ಲಿಕ್ ಮಾಡಬೇಕು, ಓಪನ್ ವಿತ್ VMware ಪ್ಲೇಯರ್, ದ್ಯಾಟ್ಸ್ ಇಟ್. ಓಕೆ, ಸೊ VMware ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಹೇಳಿದ್ದೀನಿ, ಕಾಲಿನಿಕ್ಸ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಹೇಳಿದ್ದೀನಿ, ಕಾಲಿನಿಕ್ಸ್ನ ಯಾವ ರೀತಿ ಓಪನ್ ಮಾಡೋದು ಅನ್ನೋದು ಕೂಡ ನಿಮಗೆ ಹೇಳ್ಕೊಟ್ಟಿದ್ದೇನೆ ಆಲ್ರೆಡಿ. ಓಕೆ, ಸೊ ಐ ವಿಲ್ ಜಸ್ಟ್ ಟೇಕ್ ದಿಸ್ ಥಿಂಗ್. ಓಕೆ, ಸೊ ಇದನ್ನ ಸ್ವಲ್ಪ ಮ್ಯಾಕ್ಸಿಮೈಸ್ ಮಾಡ್ಕೊಬಿಡೋಣ, ಅಥವಾ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳೋಣ, ದ್ಯಾಟ್ಸ್ ಬೆಟರ್. ಇದು ಬೂಟ್ ಆಯಿತು. ಬೂಟ್ ಆದ ತಕ್ಷಣ ಇದ್ರದ್ದು ಯೂಸರ್ ನೇಮ್ ಏನಿದೆ ಅಂತಂದರೆ ಖಾಲಿ ಇದೆ, ಅದಾದಮೇಲೆ ಪಾಸ್ವರ್ಡ್ ಕೂಡ ಖಾಲಿ ಇದೆ. ಜಸ್ಟ್ ಎಂಟರ್ ಇಟ್. ಓಕೆ, ವಿ ಆರ್ ಗುಡ್ ಟು ಗೋ. ನಮ್ಮದು ಕಾಲಿನಿಕ್ಸ್ ಮಷಿನ್ ಏನಾಗಿದೆ ಅಂತಂದರೆ ಇವಾಗ ಬೂಟಪ್ ಆಗಿದೆ. ಓಕೆ, ಸೊ ಪ್ರಾಬ್ಲಮ್ ಏನಂತಂದರೆ ಇದು ಸ್ಮಾಲ್ ರಿವೇಜ್ ಸೈಜ್ ಏನಕ್ಕೆ ಸಂಬಂಧ ಬರ್ತಾ ಇದೆ ಅದು. ಓಕೆ, ಸೊ ನಾವು ಇಟ್ಸ್ ಗುಡ್. ಆಲ್ ರೈಟ್, ಇವಾಗ ನಾನು ಏನಾದರೂ ಟರ್ಮಿನಲ್ನ ಓಪನ್ ಮಾಡಬೇಕಂದ್ರೆ ಏನು ಮಾಡ್ಬೋದು, ಕಾಲಿನಿಕ್ಸ್ ಐಕಾನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನದು ಟರ್ಮಿನಲ್ ಓಪನ್ ಆಗುತ್ತೆ. ಅದಾದಮೇಲೆ ನಾನು ಕಂಟ್ರೋಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಅದ್ರ ಜೊತೆಗೇ ಪ್ಲಸ್ ಬಟನ್ನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಂದು ಝೂಮ್ ಇನ್ ಆಗುತ್ತೆ. ಓಕೆ, ನೀವು ಮೌಸ್ ಯೂಸ್ ಮಾಡ್ತಾ ಇದ್ದರೆ ಕಂಟ್ರೋಲ್ ಬಟನ್ನ ಹಿಡಿದ್ಬಿಟ್ಟು ಮೌಸ್ನ ಲೈಕ್ ಅಪ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ಓಕೆ ಅಪ್ ಅಥವಾ ಡೌನ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ನಮ್ಮದು ಝೂಮ್ ಇನ್ ಆಗುತ್ತೆ. ಓಕೆ, ಝೂಮ್ ಔಟ್ ಆಗಬೇಕಂದ್ರೆ ಅದ್ರ ಅಪೋಸಿಟ್ ಮೌಸ್ ಸ್ಕ್ರೋಲ್ನ ನೀವೇನು ಮಾಡ್ತಾ ಇದ್ರಲ್ಲ ಅದ್ರ ಅಪೋಸಿಟ್ ಮಾಡಿ ಝೂಮ್ ಔಟ್ ಆಗುತ್ತೆ. ಓಕೆ, ಮೌಸ್ ಯೂಸ್ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಹತ್ರ ಮೌಸ್ನೂ ಇಲ್ಲ, ನಂಬರ್ ಪ್ಯಾಡ್ನೂ ಇಲ್ಲ, ಸೊ ಆ ಕೇಸ್ನಲ್ಲಿ ಹೆಂಗೆ, ಸೊ ನಿಮ್ದು ಅಲ್ಫಾಬೆಟ್ ಪ್ಯಾಡ್ ಇದೆ, ಸ್ಪೆಷಲ್ ಕ್ಯಾರೆಕ್ಟರ್ ಪ್ಯಾಡ್ ಇದೆ, ಬಟ್ ನಂಬರ್ಸ್ ಪ್ಯಾಡ್ ಇಲ್ಲ ಸಪ್ರೇಟಾಗಿ. ಆ ಕೇಸ್ನಲ್ಲಿ ಏನು ಮಾಡಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಬಟನ್ನ ಪ್ರೆಸ್ ಮಾಡಬೇಕು. ಓಕೆ, ಸೊ ಅವಾಗ ಏನಾಗುತ್ತೆ ಅಂದರೆ ಝೂಮ್ ಇನ್ ಆಗುತ್ತೆ. ಝೂಮ್ ಔಟ್ ಆಗಬೇಕಂದ್ರೆ ಏನು ಮಾಡಬೇಕು, ನಂಬರ್ ಪ್ಯಾಡ್ ಇತ್ತು ಅಂತಂದರೆ ಕಂಟ್ರೋಲ್ ಮೈನಸ್ ಝೂಮ್ ಔಟ್ ಆಗುತ್ತೆ. ನಂಬರ್ ಪ್ಯಾಡ್ ಇಲ್ಲ ಅಂತಂತಂದರೆ ಕಂಟ್ರೋಲ್ ಶಿಫ್ಟ್ ಮೈನಸ್. ಓಕೆ, ಕಂಟ್ರೋಲ್ ಶಿಫ್ಟ್ ಅಲ್ಲ, ಬರೀ ಕಂಟ್ರೋಲ್ ಮೈನಸ್. ಓಕೆ, ಇಟ್ ವಿಲ್ ವರ್ಕ್. ಆಲ್ ರೈಟ್, ಸೊ ಇವಾಗ ಝೂಮ್ ಇನ್ ಮಾಡ್ಕೊಳ್ಳೋಣ. ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಏನು ಕಲ್ತ್ಕೋಬೇಕು ನಾವು ಇಲ್ಲಿ ಅಂತಂದರೆ, ಇಲ್ಲಿ ನೋಡ್ಬೋದು ನಂದು ಯೂಸರ್ ನೇಮ್ ಏನಿದೆ ಅಂದರೆ ಖಾಲಿ ಇದೆ. ನಾ ಗ್ರೂಪು ಕೂಡ ಯಾವುದಪ್ಪ ಅಂದರೆ ಖಾಲಿ. ಓಕೆ, ಸೊ ಆದಮೇಲೆ ಇದು ಟಿಲ್ಡ್ ಸಿಂಬಲ್ ಏನು ಹೇಳುತ್ತೆ ಅಂತಂದರೆ ನಂದು ಹೋಮ್ ಡೈರೆಕ್ಟ್ರಿ ಒಳಗಡೆ ಇದ್ದೀನಿ, ಯೂಸರ್ ರಿಲೇಟೆಡ್ ಫೋಲ್ಡರ್ ಒಳಗಡೆ ಇದ್ದೀನಿ. ಇದು ನಾನು ವಿಂಡೋಸಿಗೆ ಕಂಪೇರ್ ಮಾಡಿದ್ರೆ ಲೆಟ್ ಮಿ ಶೋ ವಿಂಡೋಸ್. ಓಕೆ, ಸೊ ಇವೆಲ್ಲ ಕೋರ್ಸ್ ಇನ್ಫಾರ್ಮೇಷನ್. ಓಕೆ, ದಿಸ್ PC OS ಫೋಲ್ಡರ್ಸ್. ಓಕೆ, ಸೊ ಇದ್ರೊಳಗಡೆ ಬಂದಾದಮೇಲೆ ಇಲ್ಲಿ ಯೂಸರ್ಸ್ ಅನ್ನುವಂಥ ಒಂದು ಫೋಲ್ಡರ್ ಇರುತ್ತೆ. ಓಕೆ, ಆ ಫೋಲ್ಡರ್ಸ್ ಒಳಗಡೆ ನಿಮ್ಮದು ಯೂಸರ್ಸ್ಗಳು ಸ್ಟೋರ್ ಆಗಿರ್ತಾರೆ. ಓಕೆ, ಸೊ ಇಲ್ಲಿ ಇದು ಏನಿದೆ ಅಂತಂದರೆ ನನ್ನ ಪರ್ಸ್ನಲ್ ಯೂಸ್. ಓಕೆ, ನನ್ನ ಪರ್ಸ್ನಲ್ ಅಕೌಂಟ್. ಇದಾದಮೇಲೆ ಪಬ್ಲಿಕ್, ಇದು ಎಲ್ಲರೂ ಯೂಸ್ ಮಾಡ್ಬೋದು, ಆ ರೀತಿಯಾದಂಥ ಒಂದು ಅಕೌಂಟ್.
ಅದೇ ರೀತಿ ಏನಾಗುತ್ತೆ ಅಂದರೆ ಇಲ್ಲಿ ಟಿಲ್ಡ್ ಸಿಂಬಲ್ ಏನು ಹೇಳುತ್ತೆ ಅಂದರೆ ನಿನ್ನ ಯೂಸರ್ ಡೈರೆಕ್ಟ್ರಿ ಒಳಗಡೆ ಇದೆಯಾ ಅಂತ. ಓಕೆ, ಸೊ ಇವಾಗ ನಾನು ಯಾರು ಅಂತ ಚೆಕ್ ಮಾಡೋದಾತಂದರೆ ಹೂ ಆಮ್ ಐ ಅಂತ ಕೊಡ್ತೀನಿ, ದಟ್ ಈಸ್ ಕಾಲಿ, ದಿಸ್ ಈಸ್ ಮೈ ಯೂಸರ್ ನೇಮ್. ಓಕೆ, ನಾನು ಯಾವ ಗ್ರೂಪಿಗೆ ಬಿಲಾಂಗ್ ಆಗ್ತೀನಿ ಅಂತ ತಿಳ್ಕೊಳ್ಳೋದಾದರೆ ನಾನು ಏನು ಮಾಡ್ತೀನಿ, GROPS ಗ್ರೂಪ್ಸ್ ಖಾಲಿ. ಓಕೆ, ನಾನು ಯಾವ ಗ್ರೂಪ್ನಲ್ಲಿ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ನಾನು ಖಾಲಿ ಅನ್ನೋದು ಒಂದು ಗ್ರೂಪ್ನಲ್ಲಿ ಇದ್ದೀನಿ, ADM ಗ್ರೂಪ್ನಲ್ಲಿ ಇದ್ದೀನಿ, ಡೈಲಾಟ್ ಗ್ರೂಪ್ನಲ್ಲಿ ಇದ್ದೀನಿ, CD-ROM ಗ್ರೂಪ್ನಲ್ಲಿ ಇದ್ದೀನಿ, ಫ್ಲಾಪಿ ಗ್ರೂಪ್ನಲ್ಲಿ ಇದ್ದೀನಿ, ಸೂಡೋ ಇಂಪಾರ್ಟೆಂಟ್ ಥಿಂಗ್, ನಾನು ಸೂಡೋ ಗ್ರೂಪ್ನಲ್ಲಿ ಕೂಡ ಇದ್ದೀನಿ, ಆಡಿಯೋದಲ್ಲಿ ಇದ್ದೀನಿ, ಡಿಪ್ ಇದ್ದೀನಿ, ವಿಡಿಯೋ ಇದ್ದೀನಿ, ಪ್ಲಗ್ಡ್. ಏನಪ್ಪ ಇದು ಸೂಡೋ ಅಂತಂದರೆ, ಸೂಡೋ ಈಸ್ ಸಮೊನ್ ಲೈಕ್ ಹೀಸ್ ಅ ಅಡ್ಮಿನಿಸ್ಟ್ರೇಟರ್ ಅಥವಾ ಹೈಯೆಸ್ಟ್ ಪ್ರಿವಿಲೈಸ್ ಇರುವಂತಹ ಒಬ್ಬ ಯೂಸರ್ ನಮ್ಮ ಕಂಪ್ಯೂಟರ್ ಒಳಗಡೆ. ಹಿ ಕ್ಯಾನ್ ಡೂ ಎನಿಥಿಂಗ್. ಓಕೆ, ಹಿ ಈಸ್ ಅ ಗಾಡ್ ಆಫ್ ದಿಸ್ ಮಿನಿ ವರ್ಲ್ಡ್. ಓಕೆ, is a god of this mini world. He can control each and every part of Kali Linux. ಓಕೆ, ಸೊ ಅದನ್ನ ನಾವೇನಂತ ಕರಿತೀವಿ ಅಂದರೆ ಸೂಡೋ ಅಥವಾ ಸೂಪರ್ ಯೂಸರ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ನಾವೇನು ಮಾಡ್ಬೋದು ಅಂತಂದರೆ ಅವ್ನ ರೈಟ್ಸ್ನು ಕೂಡ ನಾವು ಯೂಸ್ ಮಾಡ್ಬೋದು ಯೂಸಿಂಗ್ ದಿಸ್ ಗ್ರೂಪ್, ಸೂಡೋ ಅನ್ನೋಂಥ ಗ್ರೂಪ್. ಓಕೆ, ಆಲ್ ರೈಟ್. ಮತ್ತು ಇವಾಗ ನಾನು ಹೇಳಿದೆ ಇದು ಟಿಲ್ ಸಿಂಬಲ್ ಏನು ಮಾಡ್ತಂದರೆ ನಾನು ಹೋಮ್ ಡೈರೆಕ್ಟ್ರಿ ಯಾವುದಿದೆ ಅನ್ನೋದನ್ನ ಹೋಮ್ ಡೈರೆಕ್ಟ್ರಿನಲ್ಲಿ ಇದ್ದೀನಿ ಅನ್ನೋದನ್ನ ಹೇಳುತ್ತೆ ಅಂತ ಹೇಳ್ದೆ. ಇವಾಗ ಅಂದರೆ ನಾನು ನೋಡೋಣ ಎಲ್ಲಿದ್ದೀನಿ, PWD ಅಂತ ಕೊಟ್ಟರೆ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟ್ರಿ. ಓಕೆ, ನೋಡ್ಬೋದು ಹೋಮ್, ಅದರೊಳಗಡೆ ಖಾಲಿ ಅನ್ನೋಂಥ ಯೂಸರ್, ಆ ಯೂಸರ್ ಫೋಲ್ಡರ್ ಒಳಗಡೆ ನಾವಿದ್ದೀವಿ ಪ್ರೆಸೆಂಟ್ಲಿ. ಸೊ ಅದಕ್ಕೋಸ್ಕರ ಅದು ಟಿಲ್ ಡೈರೆಕ್ಟ್ರಿ ತೋರಿಸ್ತಾ ಇದೆ. ಅದೇ ನಾ ಇವಾಗ ಮೇನ್ ಡೈರೆಕ್ಟ್ರಿಗೆ ಹೋದರೆ, ಓಕೆ, ಸೊ ಮೇನ್ ಡೈರೆಕ್ಟ್ರಿ ಅಂದರೆ ಡೈರೆಕ್ಟ್ರಿ ಕನ್ಫ್ಯೂಸ್ ಆಗೋಗ್ಬಿಟ್ರೆ, ಡೈರೆಕ್ಟ್ರಿ ಇಸ್ ನಥಿಂಗ್ ಬಟ್ ಅ ಫೋಲ್ಡರ್. ಓಕೆ, ಫೋಲ್ಡರ್ಗೆ ನಾವು ಏನಂತ ಕರಿತೀವಿ ಅಂದರೆ ಡೈರೆಕ್ಟ್ರಿ ಅಂತ ಕರಿತೀವಿ. ಓಕೆ, ಸೊ ಇವಾಗ ನಾ ಏನು ಮಾಡಬೇಕಾಗಿದೆ, ಮೇನ್ ಡೈರೆಕ್ಟ್ರಿಗೆ ಹೋಗಬೇಕಾಗಿದೆ. ದಟ್ ಈಸ್ ಎಲ್ಲಿಂದ ಡೈರೆಕ್ಟ್ರೀಸ್ಗಳು ಅಥವಾ ಫೈಲ್ಸ್ಗಳು ಸ್ಟೋರ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾವೆ ಆ ಡೈರೆಕ್ಟ್ರಿಗೆ. ಓಕೆ, ಸೊ ರೂಟ್ ಪಾತ್ ಅಂತ ಕರಿತೀವಿ ಅದಕ್ಕೆ. ಸೊ ಅಲ್ಲಿಗೆ ಹೋಗಬೇಕು ಅಂತಂದರೆ ನಾನು ಏನು ಮಾಡ್ತೀನಿ, CD/ ಅಂತ ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. ಓಕೆ, ಈಗ ನಾನು ಏನಾದರೂ PWD ಅಂತ ಕೊಟ್ಟರೆ / ಅಥವಾ ರೂಟ್ ಪಾತ್, ಇದನ್ನು ನಾವೇನು ಕರಿತೀವಿ, ಬರೀ ಸ್ಲ್ಯಾಶ್ ಇತ್ತು ಅಂತಂದರೆ ದಟ್ ಈಸ್ ರೂಟ್ ಪಾತ್ನಲ್ಲಿದ್ದೀವಿ ಅಂತ. ಇಷ್ಟೆಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾವಲ್ಲ, ಈ ಸ್ಕ್ರೀನ್ ಮೇಲೆ ಬರೋದನ್ನ ನಾವು ಕ್ಲಿಯರ್ ಮಾಡಬೇಕಂದ್ರೆ ಏನು ಮಾಡಬೇಕು, ನಮ್ಮ ಹತ್ರ 2 ಆಪ್ಷನ್ ಇದಾವೆ. ಒಂದು Ctrl+L. ಓಕೆ, Ctrl+L ಮಾಡಿದಾಗ ಎಲ್ಲ ಹೊರಟೋಯ್ತು ಅಂತ ನಮಗನ್ಸುತ್ತೆ, ಬಟ್ ಹೊರಟೋಗಿರಲ್ಲ. ಮೌಸ್ನ ಸ್ವಲ್ಪ ನಾವು ಏನಾದ್ರೂ ಸ್ಕ್ರೋಲ್ ಬ್ಯಾಕ್ ಮಾಡಿದ್ರೆ ವಿಲ್ ಗೆಟ್ ಆಲ್ ದಿಸ್ ಥಿಂಗ್ಸ್. ಅದನ್ನು ಕಂಪ್ಲೀಟ್ಲಿ ಸ್ಕ್ರೀನ್ನೇ ಖಾಲಿ ಮಾಡಬೇಕಾಗಿತ್ತು ಅಂದರೆ ಆ ಕೇಸ್ನಲ್ಲಿ ನಾನು ಏನು ಮಾಡ್ತೀನಿ, ಒಂದು ಕಮಾಂಡ್ ಬರುತ್ತೆ ನನ್ನ ಹತ್ರ, ದ್ಯಾಟ್ ಈಸ್ CLEAR, ಕ್ಲಿಯರ್. ಓಕೆ, ಸೊ ಇವಾಗ ಸ್ಕ್ರೋಲ್ ಬ್ಯಾಕ್ ಮಾಡಿದ್ರು ಕೂಡ ನಂಗೆ ಸಿಗೋಂಗಿಲ್ಲ, ಎವ್ರಿಥಿಂಗ್ ಈಸ್ ಗಾನ್. ಓಕೆ, ಆಲ್ ರೈಟ್. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ರೂಟ್ ಡೈರೆಕ್ಟ್ರಿನಲ್ಲಿದ್ದೀನಿ. ಇಲ್ಲಿ LS ಮಾಡಿದ್ರೆ, ವಾಟ್ ಈಸ್ LS ಅಂತ ಅಂದರೆ ಲಿಸ್ಟ್ ಅಂತ ಅರ್ಥ. ಲಿಸ್ಟ್ ಅಂದರೆ ನನ್ನ ಡೈರೆಕ್ಟ್ರಿ ಒಳಗಡೆ ಏನೇನಿದ್ದಾವೆ, ಯಾವ್ಯಾವ ಫೈಲ್ಸ್ಗಳಿದ್ದಾವೆ, ಯಾವ್ಯಾವ ಫೋಲ್ಡರ್ಸ್ಗಳಿದ್ದಾವೆ, ಅವನ್ನೆಲ್ಲ ಲಿಸ್ಟ್ ಮಾಡು ಅಂತ ಹೇಳ್ದಂಗೆ. ಓಕೆ, ಸೊ ಈ ಕೇಸ್ನಲ್ಲಿ ಏನಾಗ್ತಾ ಇದೆ, LS ಮಾಡಿದಾಗ ನಾನು ಅಂತಂದರೆ ನೋಡ್ಬೋದು ಇಷ್ಟೆಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಇವೆಲ್ಲ ಫೋಲ್ಡರ್ಸ್ಗಳಿದ್ದಾವೆ ನಮ್ಮ ಹತ್ರ ಅಂತ. ಇಲ್ಲಿ ಫೋಲ್ಡರ್ಸ್ಗಳಿದ್ದಾವೆ, ಫೈಲ್ಸ್ಗಳಿದ್ದಾವೆ, ಅದನ್ನು ಯಾವ ರೀತಿ ತಿಳ್ಕೊಳ್ಳೋದನ್ನು ಹೇಳ್ತೀನಿ. ಬಟ್ ಸ್ಟಿಲ್ ಇದನ್ನು ನೋಡ್ಕೊಳ್ಳೋಣ ಇವಾಗ ಪ್ರೆಸೆಂಟ್ಲಿ. ಓಕೆ, ಸೊ ಇಷ್ಟೆಲ್ಲ ಇದೆ. ಇವಾಗ ನಾನು ಮತ್ತೆ ವಾಪಸ್ ನನ್ನ ಹೋಮ್ ಡೈರೆಕ್ಟ್ರಿಗೆ ಹೋಗಬೇಕು. ಆ ಕೇಸ್ನಲ್ಲಿ ಏನು ಮಾಡಬೇಕು, ಸಿಂಪಲ್, ಏನೂ ಇಲ್ಲ, CD and tilde, that's it. ಓಕೆ, ಇವಾಗ ನಾನು ಏನು ಮಾಡಿದೆ, ನಾನು ಹೋಮ್ ಡೈರೆಕ್ಟ್ರಿನಲ್ಲಿ ಬಂದೆ. ಫಾರ್ ಚೆಕಿಂಗ್ ಪರ್ಪಸ್ ವಿಲ್ ಡು PWD, ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟ್ರಿ, ಹೋಮ್ ಖಾಲಿ, ಅಲ್ಲೇ ಬಂದಿದೆ. ಓಕೆ, ಸೊ ಈ ರೀತಿ ಏನು ಮಾಡ್ತೀವಿ ಅಂತ ನಾವು ಡೈರೆಕ್ಟ್ರೀಸ್ಗಳನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಇದರೊಳಗಡೆ ಇನ್ನೂ ಒಂದು ಬರುತ್ತೆ, ದ್ಯಾಟ್ ಈಸ್ CD-. ಇದೇನು ಮಾಡುತ್ತೆ ಅಂದರೆ ನಾವು ಪ್ರೀವಿಯಸ್ಲಿ CD ಮಾಡೋಕ್ಕಿಂತ ಮುಂಚೆ ಯಾವ ಡೈರೆಕ್ಟ್ರಿ ಒಳಗಡೆ ಇದ್ವಿ, ಅಂದರೆ ನಾವು CD tilde ಮಾಡೋಕ್ಕಿಂತ ಮುಂಚೆ ಯಾವ ಡೈರೆಕ್ಟ್ರಿನಲ್ಲಿದೆ, / ಡೈರೆಕ್ಟ್ರಿ ಒಳಗಡೆ ಇದೆ, ರೈಟ್. ಸೊ ಅಲ್ಲಿಗೆ ಇದು ನಮ್ಮನ್ನು ತೊಗೊಂಡೋಗುತ್ತೆ. ಸೊ ಎಂಟರ್ ಕೊಟ್ಟರೆ ಹೇವಿಗೋ ನಾವು ಎಲ್ಲಿ ಬಂದ್ವಿ, ವಾಪಸ್ / ಡೈರೆಕ್ಟ್ರಿ, ದ್ಯಾಟ್ ಈಸ್ ರೂಟ್ ಪಾತಿಗೆ ಬಂದ್ವಿ. ಓಕೆ, ಸೊ ಅಗೇನ್ ನಾವು ಏನು ಮಾಡೋಣ, CD tilde ಅಂತ ಕೊಟ್ಟರೆ ಹೈಫನ್ ಕೊಟ್ಟರೆ ಮತ್ತೆ ವಾಪಸ್ ನಾನು tilde ಹೋಗ್ತೀನಿ. ಓಕೆ, ದ್ಯಾಟ್ ಈಸ್ ಅವರ್ ಹೋಮ್ ಡೈರೆಕ್ಟ್ರಿ. ಓಕೆ, ಐ ವಿಲ್ ಜಸ್ಟ್ ಕ್ಲಿಯರ್ ಮಾಡಿದಾಗ ಏನಾಯಿತು, ಎಲ್ಲ ಹೊರಟೋಯ್ತು. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಏನಿದ್ದೀನಿ ನಂದು ಹೋಮ್ ಡೈರೆಕ್ಟ್ರಿ ಒಳಗಡೆ ಇದ್ದೀನಿ. ಓಕೆ, ಇನ್ನೂ ಒಂದು CDದ ಹೆಲ್ಪ್ಫುಲ್ ಏನಪ್ಪ ಅಂತಂದರೆ, ವಿ ಕ್ಯಾನ್ ಮೆನ್ಷನ್ ದ ಡೈರೆಕ್ಟ್ರಿ ನೇಮ್ಸ್ /etc. ಓಕೆ, /etc. ಐಮ್ ಸಾರಿ /etc ಅಂತ ಕೊಟ್ಟಾಗ ಏನು ಮಾಡ್ತೆ ಅಂದರೆ ಇದು ನಮ್ಮನ್ನು ಡೈರೆಕ್ಟ್ಲಿ ಆ ಫೋಲ್ಡರ್ಗೆ ತೊಗೊಂಡೋಗುತ್ತೆ. ದ್ಯಾಟ್ ಮೀನ್ಸ್ ಆ ಡೈರೆಕ್ಟ್ರಿಗೆ ತೊಗೊಂಡೋಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನಾವು ಇಲ್ಲಿ /etc ಡೈರೆಕ್ಟ್ರಿ ಒಳಗಡೆ ಬಂದಿದ್ದೀವಿ. ಓಕೆ, ಮತ್ತೆ ವಾಪಸ್ ನಂದು ಹೋಮ್ ಡೈರೆಕ್ಟ್ರಿಗೆ ಹೋಗಬೇಕಾಗಿತ್ತು ಅಂದರೆ ಆ ಕೇಸ್ನಲ್ಲಿ ನಾನು ಏನು ಮಾಡ್ಬೋದು, tilde ಸಿಂಬಲ್ನ ಯೂಸ್ ಮಾಡ್ಬೋದು, ಅಥವಾ ಡೈರೆಕ್ಟ್ಲಿ ನಾನು ಏನು ಮಾಡ್ಬೋದು ಅಂದರೆ ಹೋಮ್ /ಖಾಲಿ ಅಂತ ಕೊಟ್ಬಿಟ್ಟು ಕೂಡ ನಾನೊಂದು ಹೋಮ್ ಡೈರೆಕ್ಟ್ರಿಗೆ ಹೋಗ್ಬೋದು. ಹಿಯರ್ ವಿ ಗೋ. ಓಕೆ, ಸೊ ಈ ರೀತಿ ನಾವು ಕಂಪ್ಲೀಟ್ಲಿ ಪಾತ್ ನೇಮ್ ಕೂಡ ಕೊಡ್ಬೋದು, ಅಥವಾ ನಾವು ಈ ರೀತಿ ಶಾರ್ಟ್ಕಟ್ಸ್ಗಳನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಇನ್ನೂ ಒಂದು ಏನಪ್ಪ ಅಂತಂದರೆ
ನಂದು ಇವಾಗ ಏನು ಮಾಡ್ತಾ ಇದ್ದೀನಿ, ನಾನು ಖಾಲಿ ಅನ್ನುವಂತಹ ಡೈರೆಕ್ಟ್ರಿ ಒಳಗಡೆ ಇದ್ದೀನಿ. ಹೋಮ್ ಒಳಗಡೆ ಖಾಲಿ ಅಂತ ಒಂದು ಡೈರೆಕ್ಟ್ರಿ ಇದೆ, ಅದ್ರೊಳಗಡೆ ಇದೆ. ನಾವು ಹೋಮ್ ಡೈರೆಕ್ಟ್ರಿಗೆ ಹೋಗಬೇಕು. ಸೊ ಆ ಕೇಸ್ನಲ್ಲಿ ಏನು ಮಾಡ್ಬೋದು, ಸಿಂಪ್ಲಿ ಸಿ ಡಿ ಡಾಟ್ ಆ್ಯಂಡ್ ಡಾಟ್, ಸಿ ಡಿ ಸ್ಪೇಸ್ ಡಾಟ್ ಆ್ಯಂಡ್ ಡಾಟ್ ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ಐ ಆಮ್ ನೌ ಇನ್ ಹೋಮ್ ಡೈರೆಕ್ಟ್ರಿ. ಒಂದು ಡೈರೆಕ್ಟ್ರಿ ಬ್ಯಾಕ್ ಹೋಗಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಸಿ ಡಿ ಸ್ಪೇಸ್ ಡಾಟ್ ಡಾಟ್ ಯೂಸ್ ಮಾಡ್ತೀವಿ ಒಂದು ಸ್ಟೆಪ್ ಬ್ಯಾಕ್ ಹೋಗೋದಕ್ಕೆ. ಓಕೆ, ಸೊ ಮತ್ತು ಅಗೇನ್ ನಾವು ಮತ್ತೆ ಕಾಲಿಗೆ ಹೋಗ್ಬೇಕಂದ್ರೆ ಹೈಫನ್ ಕೊಡೋ ಅವಶ್ಯಕತೆ ಇರಲ್ಲ. ಈ ಕೇಸ್ನಲ್ಲಿ ನಾವು ಮತ್ತೆ ಕಾಲಿಗೆ ಹೋಗಬೇಕು ಅಂದರೆ ಹೈಫನ್ ಕೊಡುವಂಥ ಅವಶ್ಯಕತೆ ಇರಲ್ಲ. ನೋಡಿ ಇಲ್ಲಿ ಖಾಲಿ ಇದೆ, ಇದೇ ಫೋಲ್ಡರ್ನಲ್ಲಿ ಇದೆ ಅದು ಅಂತಂತಂದರೆ ಹೈಫನ್ ಕೊಡುವಂಥ ಅವಶ್ಯಕತೆ, ಸ್ಲ್ಯಾಶ್ ಕೊಡುವಂಥ ಅವಶ್ಯಕತೆ ಇರಲ್ಲ. ಸಿಂಪ್ಲಿ ನಾ ಏನು ಮಾಡ್ಬೋದು ಅಂದರೆ ಸಿ ಡಿ ಖಾಲಿ ಅಂತ ಕೊಡ್ಬೋದು, ಎಂಟರ್. ನಾವು ಐ ಆಮ್ ಇನ್ ಖಾಲಿ ಡೈರೆಕ್ಟ್ರಿ, ಲೈಕ್ PWD ಅಂತ ಕೊಟ್ಟರೆ ನೋಡ್ಬೋದು, ಹೋಮ್ ಖಾಲಿ. ಓಕೆ, ಸಿ ಡಿ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು, ಐ ಹೋಪ್. ಓಕೆ, ಸೊ ಇವಾಗ ಹೋಗೋಣ ನೆಕ್ಸ್ಟ್ ಕಮಾಂಡ್, ದಟ್ ಈಸ್ ಅವರ್ LS ಕಮಾಂಡ್. ಓಕೆ, LS ಕಮಾಂಡ್ ಪ್ರಿವಿಯಸ್ಲಿ ನೋಡಿದ್ವಿ, ಸ್ವಲ್ಪ ಹೇಳಿದ್ವಿ, ರೈಟ್. ಸೊ ಅದ್ರ ಬಗ್ಗೆ LS ಮಾಡಿದ್ರೆ ಯಾವ್ಯಾವ ಡೈರೆಕ್ಟ್ರಿ ಇದಾವೆ, ಯಾವ್ಯಾವ ಫೋಲ್ಡರ್ಸ್ಗಳಿದಾವೆ, ಯಾವ್ಯಾವ ಫೈಲ್ಸ್ಗಳಿದಾವೆ ಅನ್ನೋದನ್ನ ಅದು ಲಿಸ್ಟ್ ಮಾಡ್ತಾ ಇತ್ತು. ಓಕೆ, ಸೊ ಇವಾಗ ಮತ್ತೆ ಏನೇನು ಮಾಡ್ಬೋದು LS ಕಮಾಂಡ್ ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್, LS ಮಾಡಿದ್ರೆ ಇಟ್ ವಿಲ್ ಶೋ ಆಲ್ ದ ಡೀಟೇಲ್ಸ್. ಓಕೆ, ಸೊ ಇಲ್ಲಿ ಒಂದಿಷ್ಟು ಫೈಲ್ಸ್ಗಳು ಬಿದ್ದಿದ್ದಾವೆ, ಇಲ್ಲೊಂದಿಷ್ಟು ಫೋಲ್ಡರ್ಸ್ಗಳಿದ್ದಾವೆ. ಸೊ ಇಟ್ ಈಸ್ ಶೋಯಿಂಗ್ ದಟ್ ಥಿಂಗ್. ಓಕೆ, ಸೊ ಈ ಫೋಲ್ಡರ್ ಒಳಗಡೆ ಇಷ್ಟು ಫೋಲ್ಡರ್ಸ್ಗಳು, ಇಷ್ಟು ಫೈಲ್ಸ್ಗಳಿದ್ದಾವೆ ಅನ್ನೋದನ್ನ ಲಿಸ್ಟ್ ಮಾಡಿ ತೋರಿಸುತ್ತೆ. ಬಟ್ ಇವಾಗ ಇಲ್ಲಿ ನಂದೇನೋ ಕಲರಿಂಗ್ ಇದೆ, ಸೊ ಗೊತ್ತಾಗ್ತಾ ಇದೆ. ಬಟ್ ಇರಲಿಲ್ಲ ಅಂತಂದರೆ ಗೊತ್ತಾಗಂಗಿಲ್ಲ ಯಾವ್ದು ಫೈಲ್ ಇದೆ, ಯಾವ್ದು ಫೋಲ್ಡರ್ ಇದೆ ಅಂತ. ಆ ಕೇಸ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ LS-L ಮಾಡ್ತೀವಿ. ಓಕೆ, -L ಏನು ಮಾಡುತ್ತೆ ಅಂದರೆ ಲಿಸ್ಟ್ ಮಾಡುತ್ತೆ ಎಲ್ಲ ವಿತ್ ಡೀಟೇಲ್ಸ್ ಅಂತಂದರೆ ಇಲ್ಲಿ ಸ್ಟಾರ್ಟಿಂಗ್ ಒಳಗಡೆ ನೋಡಿ, ಇಲ್ಲಿ ಏನಿದೆ ಅಂತಂದರೆ ಹೈಫನ್ ಅಷ್ಟೇ ಇದೆ. ಸೊ ಇದು ಬರೀ ಹೈಫನ್ ಇತ್ತು ಅಂದರೆ ಅದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಒಂದು ಫೈಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ಏನಾದರೂ ಡಿ ಅಂತ ಇತ್ತು ಅಂತಂದರೆ ವಿ ವಿಲ್ ಕನ್ಸಿಡರ್ ದ್ಯಾಟ್ ಆಸ್ ಅ ಡೈರೆಕ್ಟ್, ಅದನ್ನು ನಾವು ಡೈರೆಕ್ಟ್ರಿ ಅಂತ ಹೇಳ್ತೀವಿ. ಓಕೆ, ಸೊ ಅದಾದಮೇಲೆ ಇವೇನು RWR -, ಇವನ್ನ ನಾವು ಪರ್ಮಿಷನ್ ಬಿಟ್ಸ್ ಅಂತ ಕರಿತೀವಿ. ಓಕೆ, ಪರ್ಮಿಷನ್ ಬಿಟ್ಸ್ ಅಂದರೆ ನನಗೇನೇನು ಪರ್ಮಿಷನ್ ಇದೆ, ಓಕೆ, ನನ್ನ ಗ್ರೂಪ್ನಲ್ಲಿ ಇರೋರಿಗೆ ಏನೇನು ಪರ್ಮಿಷನ್ ಇದೆ, ಓಕೆ, ಸೊ ಬೇರೆದವ್ರಿಗೆ ಏನೇನು ಪರ್ಮಿಷನ್ ಇದೆ, ಸೊ ಅದನ್ನು ನಾನು ಬೇಸಿಕಲಿ ಹೇಳ್ದಂಗೆ. ಓಕೆ, ಇಲ್ಲೇನಿದೆ, ಇಲ್ಲಿ ಖಾಲಿ ಅಂತ ಇದೆ, ಇಲ್ಲಿ ಖಾಲಿ ಅಂತ ಇದೆ, ಇಲ್ಲಿ ರೂಟ್ ಅಂತ ಇದೆ, ಇಲ್ಲಿ ರೂಟ್ ಅಂತ ಇದೆ. ದಿಸ್ ಇಸ್ ಖಾಲಿ, ದ್ಯಾಟ್ ಮೀನ್ಸ್ ನನ್ನ ಯೂಸರ್ ನೇಮ್. ಇನ್ನೊಂದು ಖಾಲಿ ಏನಪ್ಪ ಅಂದರೆ ನನ್ನ ಗ್ರೂಪ್ ನೇಮ್, ಯಾವ ಗ್ರೂಪಿಗೆ ಇದು ಸಂಬಂಧಪಟ್ಟಿರೋದು ಅಂತ. ಅದಾದಮೇಲೆ ಯಾವಾಗ ಕ್ರಿಯೇಟ್ ಆಗಿದೆ ಅನ್ನೋದು ಡೀಟೇಲ್ಸ್ಗಳು. ಅದಾದಮೇಲೆ ಫೈಲ್ ನೇಮ್ ಅಥವಾ ಡೈರೆಕ್ಟ್ರಿ ನೇಮ್, ಇದರದ್ದು ಡೀಟೇಲ್ಸ್ಗಳು ನಿಮಗೆ ಸಿಗುತ್ತೆ. ಇನ್ನು ಹ್ಯೂಮನ್ ರೀಡೇಬಲ್ ಫಾರ್ಮೆಟ್ನಲ್ಲಿ ತೋರಿಸೋದಾದರೆ ಅದಕ್ಕೆ ಇನ್ನೊಂದು ಕಮಾಂಡ್ ಏನು ಬರುತ್ತೆ ಅಂದರೆ -L ಆಮೇಲೆ H ಇಷ್ಟು ಕೊಟ್ಬಿಟ್ರೆ ನಮಗೇನಾಗುತ್ತೆ ಅಂದರೆ ಹ್ಯೂಮನ್ ರೀಡೇಬಲ್ ಫಾರ್ಮೆಟ್ನಲ್ಲಿ ಡೇಟಾ ಸಿಗುತ್ತೆ, ಸಮಥಿಂಗ್ ಲೈಕ್ ದಿಸ್. ಓಕೆ, ಸೊ ಇಲ್ಲಿ ಅಲ್ಲೇ 4000 ಅಂತ ಬರ್ತಾಯಿತ್ತು, 4K ಸಮಥಿಂಗ್ ಅಂತ ಬರ್ತಾಯಿತ್ತು. ದಟ್ಸ್ ಇಟ್. ಓಕೆ, ಮತ್ತೇನಿಲ್ಲ. ಆಲ್ ರೈಟ್, LS-L H ಆಯಿತು, -L ಆಯಿತು. ನೆಕ್ಸ್ಟ್ ಇನ್ನೊಂದು ಏನು ಬರುತ್ತೆ ಅಂದರೆ LS-A. ಓಕೆ, ಇದೇನು ಮಾಡುತ್ತೆ ನೋಡ್ಬೋದು ಸ್ಟಾರ್ಟಿಂಗ್ ಒಳಗಡೆ. ಇಲ್ಲಿ ನೋಡಿದ್ರೆ ಇವು ಯಾವ ಕಾಣಿಸೋದಿಲ್ಲ ನಮಗೆ. .burp-suite, .cache, .config, .bash aliases, .bash history, .android. ಸೊ ಇವೇನು ಇದ್ದಿದ್ದಿಲ್ಲ, ಇವಾಗ ಸಡನ್ಲಿ ಬರ್ತಾ ಇದ್ದಾವೆ. ಎಲ್ಲಿಂದ ಬಂದು? ದೀಸ್ ಆರ್ ದ ಹಿಡನ್ ಫೈಲ್ಸ್ ಆ್ಯಂಡ್ ಡೈರೆಕ್ಟ್ರೀಸ್. ಹಿಡನ್ ಫೈಲ್ಸ್ ಆ್ಯಂಡ್ ಡೈರೆಕ್ಟ್ರೀಸ್ಗಳನ್ನ ನಾವೇನಾದರೂ ಚೆಕ್ ಮಾಡಬೇಕಾಗಿತ್ತು ಅಂತ ಅಂದರೆ ಆ ಕೇಸಲ್ಲಿ ಯೂಸ್ ಮಾಡ್ಕೊಳ್ತೀವಿ -A. ಇದೇನು ಶೋ ಮಾಡುತ್ತೆ ಅಂದರೆ ಆಲ್ ಫೈಲ್ಸ್ ಆ್ಯಂಡ್ ಡೈರೆಕ್ಟ್ರೀಸ್. ಈ ಫೋಲ್ಡರ್ ಒಳಗಡೆ ಯಾವುದೇ ರೀತಿಯಾದಂಥ ಫೈಲ್ಸ್ ಇರಲಿ, ಯಾವುದೇ ರೀತಿಯಾದಂಥ ಡೈರೆಕ್ಟ್ರಿ ಇರಲಿ, ಅವನ್ನ ಶೋ ಮಾಡು ಅಂತ ಹೇಳ್ದಂಗೆ ಇದೆಲ್ಲ ತೊಗೊಂಡ್ಬಂದ್ಬಿಟ್ಟು ಶೋ ಮಾಡುತ್ತೆ. ಇವಾಗ ಇವುಗಳದ್ದು ಕೂಡ ಡೀಟೇಲ್ಸ್ ತೆಗಿಬೇಕಾಗಿತ್ತು ಅಂತಂದರೆ ಆ ಕೇಸ್ನಲ್ಲಿ ಏನು ಮಾಡ್ತೀನಿ, LS-A L ಆ್ಯಂಡ್ ಹಿಟ್ ಎಂಟರ್. ಓಕೆ, ಸೊ ಅವಾಗ ಹಿಡನ್ ಫೈಲ್ಸ್ದು ಡೈರೆಕ್ಟ್ರೀಸ್ದು ಕೂಡ ಏನಾಗುತ್ತೆ ಅಂದರೆ ನನಗೆ ಎಲ್ಲ ಇನ್ಫಾರ್ಮೇಷನ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಡೈರೆಕ್ಟ್ರಿ ಇದೆಯೋ, ಅದು ಫೈಲ್ ಇದೆಯೋ, ಅದರದ್ದು ಪರ್ಮಿಷನ್ ಬಿಟ್ಸ್ಗಳು ಏನಿದ್ದಾವೆ. ಸೊ ಆಲ್ ದೋಸ್ ಥಿಂಗ್ಸ್ ವಿ ವಿಲ್ ಗೆಟ್. ನೆಕ್ಸ್ಟ್ ಬರೋಣ ಫೈಲ್ ಮ್ಯಾನಿಪುಲೇಷನ್, ಡೈರೆಕ್ಟ್ರಿ ಮ್ಯಾನಿಪುಲೇಷನ್ ಟಾಪಿಕ್ಗೆ. ಓಕೆ, ಸೊ ಇವಾಗ ನಾನು ಪ್ರೆಸೆಂಟ್ಲಿ ಎಲ್ಲಿದ್ದೀನಿ, PWD ಅಂತ ಕೊಟ್ಟರೆ ಖಾಲಿ ಒಳಗಡೆ ಇದ್ದೀನಿ. ಇಲ್ಲಿ ನಾನು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕು. ಫೋಲ್ಡರ್ ನೇಮ್ ಏನಂತ ಇಟ್ಕೊಳ್ಳೋಣ ಅಂತಂದರೆ ನ್ಯೂ ಫೋಲ್ಡರ್ ಅಂತ ಇಟ್ಕೊಳ್ಳೋಣ. ಓಕೆ, ಆ ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನಾನು ಏನು ಮಾಡಬೇಕಾಗತ್ತೆ, ಲೆಟ್ ಮಿ ಸಿ. ಸೊ ಅದಕ್ಕೋಸ್ಕರ ಯೂಸ್ ಮಾಡುವಂಥ ಕಮೆಂಟ್ ಬಂದುಬಿಟ್ಟು mkdir. ಓಕೆ, ಸೊ ನ್ಯೂ FOLDER ಫೋಲ್ಡರ್, ನ್ಯೂ ಫೋಲ್ಡರ್ ಅಂತ ಕೊಟ್ವಿ, ಎಂಟರ್ ಕೊಟ್ವಿ. ಇವಾಗ LS ಮಾಡಿದ್ರೆ ಹೇರ್ ವಿ ಗೋ, ನಮ್ಮ ಹತ್ರ ಏನಿದೆ ನ್ಯೂ ಫೋಲ್ಡರ್ ಕ್ರಿಯೇಟ್ ಆಗಿದೆ. ಅದ್ರ ಒಳಗಡೆ ಎಂಟರ್ ಆಗಬೇಕು ಅಂದರೆ ನಾನು ಏನು ಮಾಡ್ತೀನಿ, CD ನ್ಯೂ ಫೋಲ್ಡರ್ FOL ಅಂತ ಕೊಟ್ಬಿಟ್ಟು ಟ್ಯಾಬ್ನ ನಾನು ಏನಾದರೂ ಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಆಟೋ ಕಂಪ್ಲೀಟ್. ಓಕೆ, ಈ ಡೈರೆಕ್ಟ್ರಿ ಒಳಗಡೆ ಆ ಫೋಲ್ಡರ್ ಇತ್ತು ಅಂದರೆ ಆಟೋ ಕಂಪ್ಲೀಟ್ ಆಗುತ್ತೆ. ಎಂಟರ್ ಮಾಡಿ ಅಲ್ಲಿ ಒಳಗಡೆ ಬರ್ತೀವಿ. ಇವಾಗ LS ಮಾಡಿದ್ರೆ ನಥಿಂಗ್, ಇದ್ರೊಳಗಡೆ ಏನೂ ಇಲ್ಲ ಪ್ರೆಸೆಂಟ್ಲಿ. ಓಕೆ, ಸೊ ಇವಾಗ ಫೋಲ್ಡರ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಂಡ್ವಿ. ಫೈಲ್ನ ಕ್ರಿಯೇಟ್ ಮಾಡಬೇಕಾಗಿತ್ತು ಅಂದರೆ ಏನು ಮಾಡ್ತೀವಿ ಅಂದರೆ TOUCH ಟಚ್ನ ಯೂಸ್ ಮಾಡ್ಕೊಳ್ತೀವಿ. ಟಚ್ ಅಂತ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ನ್ಯೂ ಫೈಲ್ .txt ಅಂತ ಕೊಡ್ತೀನಿ, ಎಂಟರ್ ಕೊಟ್ಟೆ.
ಸೊ ಎಲ್ ಎಸ್ ಕೊಟ್ಟಾಗ ನೋಡ್ಬೋದು ನ್ಯೂ ಫೈಲ್ ಡಾಟ್ ಟಿ ಎಕ್ಸ್ ಟಿ ಬಂದಿದೆ. ಓಕೆ, ಇದರೊಳಗಡೆ ಏನಾದರೂ ಕಂಟೆಂಟ್ ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ದಂಗೆ. ಸೊ ಅದಕ್ಕೆ ಯೂಸ್ ಮಾಡ್ತೀವಿ ಕ್ಯಾಟ್ ಕಮಾಂಡ್, ನ್ಯೂ ಫೈಲ್ ಡಾಟ್ ಟಿ ಎಕ್ಸ್ ಟಿ ಎಂಟರ್ ಕೊಟ್ಟರೆ ಅದರೊಳಗಡೆ ಏನೂ ಇಲ್ಲ ಪ್ರೆಸೆಂಟ್ಲಿ. ಓಕೆ, ಸೊ ಅದರೊಳಗಡೆ ಏನಾದರೂ ಆ್ಯಡ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ನಮಗೆ ಒಂದು ಎಡಿಟರ್ ಬೇಕಾಗುತ್ತೆ. ಲಿನಿಕ್ಸಲ್ಲಿ ತುಂಬ ಜಾಸ್ತಿ ಎಡಿಟರ್ಸ್ಗಳು ಸಿಗ್ತವೆ ನಿಮಗೆ. ಬಟ್ ವಿಮ್ಗೆ ನೀವೇನಾದರೂ ಹೋದರೆ ತಲೆ ಕೆಟ್ಟೋಗುತ್ತೆ ವಿಮ್ಗೆ ಹೋದರೆ, ಬಿಕಾಸ್ ಇಟ್ಸ್ ವೆರಿ ಪವರ್ಫುಲ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇಟ್ ಈಸ್ ವೆರಿ ಇರಿಟೇಟಿಂಗ್. ಓಕೆ, ಸೊ ಎಲ್ಲ ಕಮಾಂಡ್ಸ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ವಿ ಕಾಂಟು, ಈವನ್ ಐ ಡೋಂಟ್ ಯೂಸ್ ವಿಮ್. ಓಕೆ, ಸೊ ನಂಗೆ ತುಂಬ ಡಿಫಿಕಲ್ಟ್ ಅನಿಸುತ್ತೆ ವಿಮ್. ಸೊ ಇನ್ನೊಂದು ಅದ್ರದ್ದು ಆಲ್ಟರ್ನೇಟಿವ್ ಏನಪ್ಪ ಅಂದರೆ ನಮ್ಮ ಹತ್ರ ಇರೋದು ನ್ಯಾನೋ. ಓಕೆ, ನ್ಯೂ ಫೈಲ್ ಡಾಟ್ ಟಿ ಎಕ್ಸ್ ಟಿ ಅಂತ ಕೊಟ್ಟರೆ ಇಲ್ಲೇನು ಮಾಡ್ಬೋದು ಅಂತಂದರೆ ನಾವು ಫೈಲ್ಸ್ಗಳನ್ನ ಎಡಿಟ್ ಮಾಡ್ಬೋದು ಟರ್ಮಿನಲ್ ಒಳಗಡೆನೆ. ಓಕೆ, ಸೊ ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಹೆಲ್ಲೋ ವರ್ಡ್. ಓಕೆ, ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ವಿ ಆರ್ ಸ್ಕ್ರಿಪ್ಟ್ ಕಿಡೀಸ್ ಫ್ರಾಮ್ ಕರ್ನಾಟಕ. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ನಾನು ಏನು ಮಾಡ್ಬೋದು ಅಂತಂದರೆ ಇದನ್ನ ಸೇವ್ ಮಾಡಬೇಕು. ಇವಾಗ ಇಷ್ಟೆಲ್ಲ ಟೈಪ್ ಮಾಡಿದ್ದೀನಲ್ವಾ, ಇದನ್ನ ಸೇವ್ ಮಾಡಬೇಕಾಗುತ್ತೆ. ಸೇವ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ಕಂಟ್ರೋಲ್ ಪ್ಲಸ್ ಓನ ಪ್ರೆಸ್ ಮಾಡಬೇಕು ಎಟ್ ಅ ಟೈಮ್. ಅದಾದಮೇಲೆ ಇದಕ್ಕೆ ಕೇಳುತ್ತೆ ರೈಟ್ ಟು ಫೈಲ್ ನ್ಯೂ ಫೈಲ್ ಡಾಟ್ ಟಿ ಎಕ್ಸ್ ಟಿ, ಇಲ್ಲೇ ನೀವು ರೈಟ್ ಮಾಡಬೇಕು ಅಂದ್ಕೊತಾ ಇದ್ದೀರಾ ಅಂತ. ಸೊ ಅವಾಗ ನಾವೇನು ಮಾಡಬೇಕು ಅಂದರೆ ಸಿಂಪ್ಲಿ ಎಂಟರ್ ಕೊಡಬೇಕು. ಇವಾಗಿದು ರೈಟ್ ಆಗಿದೆ. ರೈಟ್ ಆದಮೇಲೆ ನಾವು ಎಕ್ಸಿಟ್ ಮಾಡಬೇಕು. ಎಕ್ಸಿಟ್ ಮಾಡಬೇಕಂದ್ರೆ ಏನು ಮಾಡ್ತೀವಿ ಅಂದರೆ ಕಂಟ್ರೋಲ್ ಎಕ್ಸ್ನ ಪ್ರೆಸ್ ಮಾಡಬೇಕು, ಎಕ್ಸಿಟ್ ಆಗುತ್ತೆ. ಎಕ್ಸಿಟ್ ಆದಮೇಲೆ ನಾವೇನು ಮಾಡ್ಬೋದು, ಎಲ್ ಎಸ್ ಇಲ್ಲಿದೆ ನ್ಯೂ ಫೈಲ್ ಡಾಟ್ ಟಿ ಎಕ್ಸ್ ಟಿ, ಇದನ್ನ ರೀಡ್ ಮಾಡಬೇಕಂದ್ರೆ ಅಗೇನ್ ಕ್ಯಾಟ್ ನ್ಯೂ ಫೈಲ್ ಡಾಟ್ ಟಿ ಎಕ್ಸ್ ಟಿ, ಹಿಯರ್ ವಿ ಗೋ, ಹೆಲೋ ವರ್ಡ್ ವಿ ಆರ್ ಸ್ಕ್ರಿಪ್ಟ್ ಕಿಡೀಸ್ ಫ್ರಮ್ ಕರ್ನಾಟಕ. ಓಕೆ, ಸೊ ದ್ಯಾಟ್ಸ್ ಹೌ ಫೈಲ್ ಮ್ಯಾನಿಪುಲೇಷನ್ ವರ್ಕ್ಸ್. ಓಕೆ, ನ್ಯಾನೋ ಇನ್ನೂ ಜಾಸ್ತಿ ಇದೆ, ನ್ಯಾನೋನ ನೀವು ಕಲ್ತ್ಕೋಬೋದು, ನ್ಯಾನೋ. ಆಮೇಲೆ ಟಚ್ಚಿಂದ ನಾವು ಏನು ಮಾಡ್ಬೋದು, ಫೈಲ್ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಅದೇ ರೀತಿ ನಾವು ನ್ಯಾನೋಯಿಂದ ಕೂಡ ಫೈಲ್ನ ಕ್ರಿಯೇಟ್ ಮಾಡ್ಬೋದು. ಲೈಕ್ ನ್ಯೂ ಫೈಲ್ ಟು ಡಾಟ್ ಟಿ ಎಕ್ಸ್ ಟಿ. ಈ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ಜಸ್ಟ್ ಫೈಲ್ ಕ್ರಿಯೇಟ್ ಆಗೋದು ಅಷ್ಟೇ ಅಲ್ಲದೆ ಆ ಫೈಲ್ನ ಇದು ಓಪನ್ ಕೂಡ ಮಾಡಿಬಿಡುತ್ತೆ. ಓಕೆ, ಹೇಬಿಗೋ ಇದೇನಾಗಿದೆ ಇವಾಗ ನ್ಯೂ ಫೈಲ್ ಡಾಟ್ ಟಿ ಎಕ್ಸ್ ಟಿ, ಫೈಲ್ ಟು ಡಾಟ್ ಟಿ ಎಕ್ಸ್ ಟಿ ಬಂದಿದೆ. ಇಲ್ಲೇನಂತ ಹೇಳೋಣ ಅಂತಾರೆ, ಲೈಕ್ ಮಾಡಿ, ಅದಾದಮೇಲೆ ಆದಷ್ಟು ಇದನ್ನು ಶೇರ್ ಮಾಡಿ. ಓಕೆ, ಬಿಕಾಸ್ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ನಾವು ವೀಡಿಯೋಸ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಜಾಸ್ತಿ ಶೇರ್ ಮಾಡಿ ವೀಡಿಯೋಸ್ಗಳನ್ನ, ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಓಕೆ, ಸೊ ಅಷ್ಟು ಕೊಟ್ಬಿಟ್ಟು ನಾನು ಏನು ಮಾಡ್ಬೋದು, ಇದನ್ನ ಸೇವ್ ಮಾಡಬೇಕು ಅಂದರೆ ಕಂಟ್ರೋಲ್ ಓ ಆ್ಯಂಡ್ ಎಂಟರ್, ಅದಾದಮೇಲೆ ಕಂಟ್ರೋಲ್ ಎಕ್ಸ್, ಎಕ್ಸಿಟ್. ಇವಾಗ ಎಲ್ ಎಸ್ ಮಾಡಿದ್ರೆ ನೋಡ್ಬೋದು ನ್ಯೂ ಫೈಲ್ ಟು ಡಾಟ್ ಟಿ ಎಕ್ಸ್ ಇದೆ, ನ್ಯೂ ಫೈಲ್ ಡಾಟ್ ಟಿ ಎಕ್ಸ್ ಟಿ ಕೂಡ ಇಲ್ಲಿದೆ. ಓಕೆ, ಗಾಟ್ ಇಟ್. ಯಾವ ರೀತಿ ಮಾಡಬೇಕು ಏನು ಎತ್ತ ಅಂತ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನೀವೇನು ಡೌಟ್ಸ್ ಕೇಳೋದಿಲ್ಲ, ಅದೇ ಪ್ರಾಬ್ಲಮ್ ಇರೋದು ನನಗೆ. ಓಕೆ, ಸೊ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯೋ ಅಂತಲೂ ಗೊತ್ತಾಗೋದಿಲ್ಲ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗಲ್ಲ, ನೀವು ಕಮೆಂಟ್ ಸೆಕ್ಷನಲ್ಲಿ ಏನು ಹೇಳೋದು ಇಲ್ಲ. ಸೊ ಇಟ್ಸ್ ವೆರಿ ಲೈಕ್ ನಾನು ಗೋಡೆ ಮುಂದೆ ಏನೋ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಅಥವಾ ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಇಲ್ಲ ಅಂತಂದರೆ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ ಅದನ್ನಾದರೂ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಓಕೆ, ಸೊ ಇವಾಗ 2 ಫೈಲ್ಸ್ಗಳಿದ್ದಾವೆ ಇಲ್ಲಿ ನಮ್ಮ ಹತ್ರ. ಓಕೆ, ಸೊ ದಿಸ್ ಇಸ್ ಅಬೌಟ್ ಫೈಲ್ ಮ್ಯಾನಿಪುಲೇಷನ್. ಇವಾಗ ಏನು ಬರೋಣ ಅಂತಂದರೆ ಕಾಪಿ ಆ್ಯಂಡ್ ಮೂವ್. ಫೈಲ್ಸ್ಗಳನ್ನ ಕಾಪಿ ಯಾವ ರೀತಿ ಮಾಡಬೇಕು, ಮೂವ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ ಮಿ ಕ್ಲಿಯರ್ ಇಟ್. ಎಲ್ ಎಸ್ ಇಲ್ಲಿ 2 ಫೈಲ್ಸ್ಗಳಿದ್ದಾವೆ, ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಫೈಲ್ ನ್ಯೂ ಫೈಲ್ ಡಾಟ್ ಟಿ ಎಕ್ಸ್ ಟಿ ಏನಿದೆ ಅಲ್ಲ, ಇದನ್ನ ಕಾಪಿ ಮಾಡ್ತೀನಿ ಇನ್ನೊಂದು ಫೈಲ್ ಒಳಗಡೆ. ಓಕೆ, ಸೊ ಅದಕ್ಕೆ ನಾವೇನು ಯೂಸ್ ಮಾಡ್ಕೊಡ್ತೀವಿ ಕಮಾಂಡ್ ಅಂದರೆ ಸಿ ಪಿ ಕಮಾಂಡ್. ಓಕೆ, ಇಲ್ಲಿ ಏನು ಮಾಡ್ತೀನಿ ನ್ಯೂ ಫೈಲ್ ಡಾಟ್ ಟಿ ಎಕ್ಸ್ ಟಿ. ಈ ಫೈಲ್ನ ನಾನು ಏನು ಮಾಡ್ತೀನಿ ಅಂತಂದರೆ ಲಾಂಗ್ ಫೈಲ್ ಡಾಟ್ ಟಿ ಎಕ್ಸ್ ಟಿಗೆ ಕಾಪಿ ಮಾಡಬೇಕು. ಓಕೆ, ಇಷ್ಟು ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟಾಗ ಎಲ್ ಎಸ್ ಮಾಡಿದೆ ಅಂತಂದರೆ ನೋಡ್ಬೋದು ಇಲ್ಲಿ ಲಾಂಗ್ ಫೈಲ್ ಡಾಟ್ ಟಿ ಎಕ್ಸ್ ಟಿ ಅನ್ನೋದು ಇನ್ನೊಂದು ಫೈಲ್ ಕ್ರಿಯೇಟ್ ಆಗಿದೆ. ಓಕೆ, ಇದನ್ನ ನಾನೇನಾದರೂ ಕ್ಯಾಟ್ ಮಾಡಿದ್ರೆ ಲಾಂಗ್ ಫೈಲ್ ಡಾಟ್ ಟಿ ಎಕ್ಸ್ ಟಿ ಹೆಲೋ ವರ್ಡ್ ವಿ ಆರ್ ಸ್ಕ್ರಿಪ್ಟ್ ಕಿಡೀಸ್ ಫ್ರಮ್ ಕರ್ನಾಟಕ. ಓಕೆ, ಸೊ ಇವಾಗ ಲಾಂಗ್ ಫೈಲ್ ಡಾಟ್ ಟಿ ಎಕ್ಸ್ ಟಿ ಅನ್ನೋದೇನಿದೆ ಇದನ್ನ ನಾನು ಲೈಕ್ ರೀನೇಮ್ ಮಾಡಬೇಕಾಗಿದೆ. ಓಕೆ, ರೀನೇಮ್ ಬೇಡ, ಮೂವ್ ಮಾಡಬೇಕಾಗಿದೆ. ಮೂವ್ ಎಲ್ಲಿಗೆ ಮಾಡೋಣ ಅಂತಂತಂದರೆ ನಮ್ಮ ಪ್ರೀವಿಯಸ್ ಡೈರೆಕ್ಟ್ರಿ ಮಾಡ್ಕೊಳ್ಳೋಣ, ದಟ್ ಈಸ್ ನಮ್ಮದು ಖಾಲಿ ಡೈರೆಕ್ಟ್ರಿ. ಸೊ ಅಲ್ಲಿಗೆ ನಾವು ಮಾಡಬೇಕು. ಅಥವಾ ಏನು ಮಾಡೋಣ ಅಂತಂದರೆ ಪ್ರೀವಿಯಸ್ ಹೋಗೋಣ, ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಲೆಟ್ಸ್ ಡೂ ದ್ಯಾಟ್ ಥಿಂಗ್. ಓಕೆ, ನಮಗಂದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಎಲ್ ಎಸ್. ಸೊ ಇಲ್ಲೇನಿದೆ ನ್ಯೂ ಫೋಲ್ಡರ್ ಇದೆ, ನ್ಯೂ ಫೋಲ್ಡರ್ಗೆ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ತೀನಿ, ದ್ಯಾಟ್ ಈಸ್ MKDIR ನ್ಯೂ FOLDER ಫೋಲ್ಡರ್ 2. ಎಲ್ ಎಸ್ ಮಾಡಿದಾಗ ನ್ಯೂ ಫೋಲ್ಡರ್ 2 ಬಂದಿದೆ ಇಲ್ಲಿ. ಓಕೆ, ಲೆಟ್ ಮಿ ಗೋ ಬ್ಯಾಕ್ ಟು ನ್ಯೂ ಫೋಲ್ಡರ್. ಓಕೆ,
ಸೊ ಇಲ್ಲೇನಿದೆ ಲಾಂಗ್ ಫೈಲ್ ಡಾಟ್ ಟಿ ಎಕ್ಸ್ ಟಿ ಇದೆಲ್ಲ ಇದನ್ನ ಮೂವ್ ಮಾಡಬೇಕಾಗಿದೆ ಎಲ್ಲಿಗೆ ಅಂತಂದರೆ ನ್ಯೂ ಫೋಲ್ಡರ್ ಡಾಟ್ ಟೂಗೆ. ಸೊ ಆ ಕೇಸ್ನಲ್ಲಿ ನಾನು ಏನು ಮಾಡ್ತೀನಿ, ಎಮ್ ವಿ ಲಾಂಗ್ ಫೈಲ್ ಡಾಟ್ ಟಿ ಎಕ್ಸ್ ಟಿ. ಓಕೆ, ಸೊ ಇದನ್ನು ಮೂವ್ ಮಾಡಬೇಕಾಗಿದೆ. ಎಲ್ಲಿಗೆ ಮೂವ್ ಮಾಡಬೇಕಾಗಿದೆ ಅಂದರೆ ಡಾಟ್ ಡಾಟ್ ಸ್ಲ್ಯಾಶ್ ನ್ಯೂ ಫೋಲ್ಡರ್ ಟು. ಓಕೆ, ಇಷ್ಟು ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟಾಗ ಎಲ್ ಎಸ್ ಮಾಡಿದ್ರೆ ಇಲ್ಲಿ ಲಾಂಗ್ ಫೈಲ್ ಡಾಟ್ ಟಿ ಎಕ್ಸ್ ಟಿ ಗಾಯಬ್ ಆಗಿದೆ. ಸೊ ಎಲ್ಲೋಗಿರುತ್ತೆ ಇದು ಅಂತಂದರೆ ಸಿ ಡಿ ಡಾಟ್ ಡಾಟ್ ಸ್ಪೇಸ್ ಬ್ಯಾಕ್ ಬರೋಣ. ಎಲ್ ಎಸ್ ಮಾಡಿದ್ರೆ ನ್ಯೂ ಫೋಲ್ಡರ್ 2 ಇದೆ. ಲೆಟ್ಸ್ ಗೋ ಟು ನ್ಯೂ ಫೋಲ್ಡರ್ 2. ಓಕೆ, ಸೊ ಎಂಟರ್ ಕೊಟ್ಟರೆ ಲಾಂಗ್ ಫೈಲ್ ಡಾಟ್ ಟಿ ಎಕ್ಸ್. ನಾವೇನು ಮಾಡಿದ್ವಿ, ಒಂದು ಫೈಲ್ನ ಅಲ್ಲಿಂದ ತೊಗೊಂಬಂದ್ಬಿಟ್ಟು ಇಲ್ಲಿಗೆ ಹಾಕೋದು. ಮೂವ್ ಅದಕ್ಕಷ್ಟೇ ಯೂಸ್ ಆಗುತ್ತಾ. ಫೈಲ್ಸ್ಗಳನ್ನ ರೀನೇಮ್ ಮಾಡೋದಕ್ಕೆ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಮೂವ್ನ ಯೂಸ್ ಮಾಡ್ಕೊತೀವಿ. ಫೈಲ್ ನೇಮ್ಸ್ಗಳನ್ನ, ಡೈರೆಕ್ಟ್ ನೇಮ್ಸ್ಗಳನ್ನ ರೀನೇಮ್ ಮಾಡೋದಕ್ಕೂ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಮೂವ್ ಕಮಾಂಡ್ನ ಯೂಸ್ ಮಾಡ್ಕೊಳ್ತೀವಿ. ಎಮ್ ವಿ ಲಾಂಗ್ ಫೈಲ್. ಓಕೆ, ಸೊ ಲಾಂಗ್ ಫೈಲ್ ಇದನ್ನು ನಾನು ಏನು ಮಾಡೋಕ್ಕಾಗಿದೆ, ಶಾರ್ಟ್ SHORT ಶಾರ್ಟ್ ಫೈಲ್ ಡಾಟ್ ಟಿ ಎಕ್ಸ್ ಟಿ ಅಂತ ರೀನೇಮ್ ಮಾಡಬೇಕಾಗಿದೆ. ಹಿಟ್ ಎಂಟರ್ ಕೊಟ್ಟರೆ ಹೇವಿಗೋ ಲಾಂಗ್ ಫೈಲ್ ಡಾಟ್ ಟಿ ಎಕ್ಸ್ ಟಿ ಇದ್ದಿದ್ದು ಇವಾಗ ಏನಾಗಿದೆ ಶಾರ್ಟ್ ಫೈಲ್ ಡಾಟ್ ಟಿ ಎಕ್ಸ್ ಟಿ ಆಗಿ ಕನ್ವರ್ಟ್ ಆಗಿದೆ. ಸೇಮ್ ಕಂಟೆಂಟ್ ಇರುತ್ತೆ, ಏನೂ ಇರೋದಿಲ್ಲ. ಓಕೆ, ಸೊ ಕ್ಯಾಟ್ SHORT ಶಾರ್ಟ್ ಫೈಲ್ ಡಾಟ್ ಟಿ ಎಕ್ಸ್ ಟಿ ಹೆಲೋ ವರ್ಡ್ ವಿ ಆರ್ ಸ್ಕ್ರಿಪ್ಟ್ ಕಿಡೀಸ್ ಫ್ರಮ್ ಕರ್ನಾಟಕ. ಓಕೆ, ಸೊ ಇವಾಗ ನಾನು ಡಿಲೀಟ್ ಮಾಡಬೇಕಾಗಿತ್ತು. ಓಕೆ, ಈ ಫೈಲ್ನ ನಾನು ಡಿಲೀಟ್ ಮಾಡಬೇಕಾಗಿದೆ. ಆ ಕೇಸ್ನಲ್ಲಿ ನಾನು ಏನು ಮಾಡಬೇಕಾಗುತ್ತೆ, ಓಕೆ, ಆ ಕೇಸ್ನಲ್ಲಿ ನಾವೇನು ಯೂಸ್ ಮಾಡ್ಕೊಳ್ತೀವಿ ಅಂದರೆ ರಿಮೂವ್ ಕಮಾಂಡ್ನ ಯೂಸ್ ಮಾಡ್ಕೊಳ್ತೀವಿ. ದ್ಯಾಟ್ ಈಸ್ RM. ಓಕೆ, ಸೊ RM ಶಾರ್ಟ್ ಫೈಲ್ ಡಾಟ್ ಟಿ ಎಕ್ಸ್ ಟಿ. ಹಿಟ್ ಎಂಟರ್ ಆ್ಯಂಡ್ ಬೂಮ್, ಇಟ್ಸ್ ಗಾನ್. LS ದೇರ್ ಇಸ್ ನಥಿಂಗ್. ಓಕೆ, ಸೊ ಇವಾಗ ಏನಾಗಿದೆ ಅಂತಂದರೆ ಕಂಪ್ಲೀಟ್ಲಿ ಎಂಟಿ ಆಗಿದೆ ನಮ್ಮ ನ್ಯೂ ಫೋಲ್ಡರ್. ಬ್ಯಾಕ್ ಬರೋಣ. ಇವಾಗ ನಾವೇನು ಮಾಡ್ಬೋದು, ಫೋಲ್ಡರ್ನ ಡಿಲೀಟ್ ಮಾಡಬೇಕಾಗಿತ್ತು ಅಂತಂದರೆ ಆ ಕೇಸ್ನಲ್ಲಿ ಏನು ಮಾಡ್ತೀವಿ, ಆ ಕೇಸ್ನಲ್ಲಿ ಕೂಡ ನಾವು ಏನು ಮಾಡ್ಬೋದು ಅಂತಂದರೆ ರಿಮೂವ್, ಓಕೆ, ನ್ಯೂ ಫೋಲ್ಡರ್ 2. ಹಿಟ್ ಎಂಟರ್. ಓಕೆ, ರಿಮೂವ್ -R ನ್ಯೂ ಫೋಲ್ಡರ್ 2. ಓಕೆ, ಫೋಲ್ಡರ್ನ ಡಿಲೀಟ್ ಮಾಡಬೇಕಾಗಿತ್ತು ಅಂದರೆ ವಿ ವಿಲ್ ಯೂಸ್ ರಿಕರ್ಸಿವ್. ಓಕೆ, ಸೊ -R ದ್ಯಾಟ್ ಮೀನ್ಸ್ ರಿಕರ್ಸಿವ್ಲಿ ಎಲ್ಲನೂ ಡಿಲೀಟ್ ಮಾಡುವಂಥ ಅರ್ಥ. ಓಕೆ, ನ್ಯೂ ಫೋಲ್ಡರ್ 2 ಇವಾಗ ಏನಾಗಿದೆ ಅಂದರೆ ಡಿಲೀಟ್ ಆಗಿದೆ. LS ಮಾಡಿದ್ರೆ ನೋಡ್ಬೋದು ನ್ಯೂ ಫೋಲ್ಡರ್ ಅಷ್ಟೇ ಇದೆ, ಇಲ್ಲಿ ನ್ಯೂ ಫೋಲ್ಡರ್ 2 ಇಲ್ಲ, ದ್ಯಾಟ್ಸ್ ಗಾನ್. ಓಕೆ, ಸೊ ಇವಾಗ ನಾವು ಏನು ಮಾಡ್ಬೋದು, ನ್ಯೂ ಫೋಲ್ಡರ್ಗೆ ಎಂಟರ್ ಮಾಡಿ LS ಮಾಡಿದ್ರೆ here we go, we have 2 files right now. ಆ್ಯಂಡ್ ಇದೆಲ್ಲ ಲೈಕ್ ಫೈಲ್ ಮ್ಯಾನಿಪುಲೇಷನ್ ಆಯಿತು, ಆಮೇಲೆ ವಾಪಸ್ ಫೈಲ್ ಆ್ಯಡಿಂಗ್ ಅದು ಇದು ಅಂತ ಹೇಳಿದ್ವಿ. ಇವಾಗ ಇಲ್ಲಿ ರೀಡೈರೆಕ್ಷನ್ ಪಾರ್ಟ್ ಕೂಡ ಬರೋದು. ವಾಟ್ ಈಸ್ ದಿಸ್ ರೀಡೈರೆಕ್ಷನ್ ಪಾರ್ಟ್? ರೀಡೈರೆಕ್ಷನ್ ಅಂತಂತಂದರೆ ನಾ ಒಂದು ಔಟ್ಪುಟ್ನ ಒಂದು ಫೈಲಿಗೆ ರೀಡೈರೆಕ್ಟ್ ಮಾಡ್ಬೋದು. ಒಂದು ಔಟ್ಪುಟ್ನ ಒಂದು ಫೈಲಿಗೆ ನಾನು ಏನು ಮಾಡ್ಬೋದು ಅಂತಂದರೆ ರೀಡೈರೆಕ್ಟ್ ಮಾಡ್ಬೋದು. ಯಾವ ರೀತಿ? ಇವಾಗ ನೋಡಿ, ECHO ಎಕೋ ನಾ ಏನಾದರೂ ಕೊಟ್ಟರೆ, ಓಕೆ, ಎಕೋ ಹೆಲೋ ವರ್ಡ್ ಅಂತ ಕೊಟ್ಟರೆ ಇದೇನು ಮಾಡುತ್ತೆ, ಸಿಂಪ್ಲಿ ನನಗೆ ಔಟ್ಪುಟ್ ಕೊಡುತ್ತೆ ಎಕೋ ಹೆಲೋ ವರ್ಡ್ ಅಂತ. ಸೊ ಇದನ್ನ ನಾನು ಏನು ಮಾಡಬೇಕಾಗಿದೆ, ಈ ಹೆಲೋ ವರ್ಡ್ ನಂಗೆ ಪ್ರಿಂಟ್ ಆಗಬಾರ್ದು ಟರ್ಮಿನಲ್ ಒಳಗಡೆ, ಇದು ಅದ್ರ ಬದಲಾಗಿ ಒಂದು ಫೈಲ್ ಒಳಗಡೆ ಹೋಗ್ಬಿಟ್ಟು ಸೇವ್ ಆಗಬೇಕು. ಸೊ ಆ ಕೇಸ್ನಲ್ಲಿ ನಾವು ಯಾವ ರೀತಿ ಮಾಡ್ತೀವಿ? ಸಿಂಪಲ್, ಈ ರೀತಿ ಇದೆ ಅಲ್ಲ, ಇದನ್ನ ನಾನು ಏನು ಮಾಡ್ತೀನಿ ಅಂದರೆ ಗ್ರೇಟರ್ ದೆನ್ ಸಿಂಬಲ್ನ ಯೂಸ್ ಮಾಡ್ಕೊಳ್ತೀನಿ. ಒಂದು ಗ್ರೇಟರ್ ದೆನ್ ಸಿಂಬಲ್ನ ಯೂಸ್ ಮಾಡ್ಕೊಂಡಾಗ ಇದೇನು ಮಾಡುತ್ತೆ ಅಂದರೆ ರೀಡೈರೆಕ್ಟ್ ಮಾಡುತ್ತೆ ನಮ್ಮದು ಔಟ್ಪುಟ್ನ. ಎಲ್ಲಿಗೆ ಅಂತಂದರೆ ನೆಕ್ಸ್ಟ್ ಏನು ಫೈಲ್ ನೇಮ್ ಕೊಡ್ತೀವೋ ಅಲ್ಲಿಗೆ. ಇವಾಗ ಫೈಲ್ ನೇಮ್ ಏನು ಕೊಡ್ತಾ ಇದ್ದೀನಿ ನಾನು ಅಂತಂದರೆ ಟೆಸ್ಟ್ ಡಾಟ್ ಟಿ ಎಕ್ಸ್ ಟಿ. ಓಕೆ, ಇಷ್ಟು ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. ನೋಡಿ, ಈ ಸತಿ ಪ್ರಿಂಟ್ ಆಗಲಿಲ್ಲ ಹೆಲೋ ವರ್ಡ್, ಬಟ್ ಇದು ಏನಾಗಿರುತ್ತೆ ಅಂದರೆ ಟೆಸ್ಟ್ ಡಾಟ್ ಟಿ ಎಕ್ಸ್ ಟಿ ಒಳಗಡೆ ಹೋಗ್ಬಿಟ್ಟು ಸೇವ್ ಆಗಿರುತ್ತೆ. ಓಕೆ, ಸೊ ಕ್ಯಾಟ್ ಟೆಸ್ಟ್ ಡಾಟ್ ಟಿ ಎಕ್ಸ್ ಟಿ ಹೆಲೋ ವರ್ಡ್. ಓಕೆ, ಮತ್ತೆ ನಾನು ಇನ್ನೊಂದು ಏನಾದರೂ ಬೇರೆ ಕೊಟ್ಟೆ, ಲೈಕ್ ಇಲ್ಲಿ ಹೆಲೋ ವರ್ಡ್ ಬದಲಾಗಿ ಹ್ಯಾಕರ್ಸ್ ಅಂತ ಕೊಟ್ಟೆ. ಸೊ ಈ ಕೇಸ್ನಲ್ಲಿ ಏನಾಗುತ್ತೆ, ಗೆಸ್ ಮಾಡಿ ನೋಡೋಣ ಏನಾಗುತ್ತೆ. ಪಾಸ್ ಮಾಡಿ ವಿಡಿಯೋನ ಪಾಸ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಹೇಳಿ ಇದ್ರ ಔಟ್ಪುಟ್ ಏನು ಬರುತ್ತೆ ಅಂತ. ಓಕೆ, ನಂಗೆ ಗೊತ್ತು ಇದಂತೂ ರೀಡೈರೆಕ್ಟ್ ಆಗುತ್ತೆ ಟೆಸ್ಟ್ ಡಾಟ್ ಟಿ ಎಕ್ಸ್ ಟಿ ಒಳಗಡೆ ಅಂತ, ಬಟ್ ಏನಾಗಿರುತ್ತೆ ಟೆಸ್ಟ್ ಡಾಟ್ ಟಿ ಎಕ್ಸ್ ಟಿ ಒಳಗಡೆ? ಟೆಸ್ಟ್ ಡಾಟ್ ಟಿ ಎಕ್ಸ್ ಟಿನ ನಾನು ರೀಡ್ ಮಾಡಿದಾಗ ಏನಾಗುತ್ತೆ, ನನಗೇನು ಶೋ ಆಗುತ್ತೆ, ಅದನ್ನು ನೀವೇನು ಮಾಡಬೇಕಂದ್ರೆ ಕಮೆಂಟ್ ಸೆಕ್ಷನ್ ಹೇಳಬೇಕು. ವೀಡಿಯೋನ ಪಾಸ್ ಮಾಡಿಬಿಟ್ಟು ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮಾಡಿದ್ರಾ? ಐ ಹೋಪ್ ಮಾಡಿದ್ರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇದನ್ನ ಎಂಟರ್ ಮಾಡೋಣ. ಎಂಟರ್ ಮಾಡಿದಾಗ ಅಫ್ಕೋರ್ಸ್ ನಮ್ಗೆ ಔಟ್ಪುಟ್ ಏನೂ ಬರೋಲ್ಲ, ಇದನ್ನು ರೀಡ್ ಮಾಡಬೇಕಾಗುತ್ತೆ. ರೀಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಕ್ಯಾಟ್ ಟೆಸ್ಟ್ ಡಾಟ್ ಟಿ ಎಕ್ಸ್ ಟಿ ಹೇವಿಗೋ ಹೆಲೋ ಹ್ಯಾಕರ್ಸ್. ಇದು ಏನು ಮಾಡ್ತು ಅಂದರೆ ಎಕ್ಸಿಸ್ಟಿಂಗ್ ಏನಿತ್ತಲ್ಲ ಹೆಲೋ ವರ್ಡ್ ಅದನ್ನು ಕಂಪ್ಲೀಟ್ಲಿ ರಿಮೂವ್ ಮಾಡ್ತು, ಹೊಸ ಔಟ್ಪುಟ್ ಏನಿತ್ತು ಅದನ್ನು ಆ್ಯಡ್ ಮಾಡ್ತು. ಓಕೆ, ಹೀಗಾದರೆ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದು ಸತಿ. ನನಗೆ ಏನಾಗಬೇಕು ಅಂದರೆ ಏನು ಎಕ್ಸಿಸ್ಟಿಂಗ್ ಇದೆ ಅದು ಇರಬೇಕು, ಅದ್ರ ಜೊತೆಗೆ ಹೊಸದಾಗಿ ಏನು ಆ್ಯಡ್ ಮಾಡ್ತಾ ಇದ್ದೀನಿ ಅದು ಆ್ಯಡ್ ಆನ್ ಆಗಬೇಕು. ಆ ಕೇಸ್ನಲ್ಲಿ ಹೆಂಗೆ ಮಾಡೋದು? ಸೊ ಆ ಕೇಸ್ನಲ್ಲಿ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ ಡಬಲ್ ರೀಡೈರೆಕ್ಷನ್ ಯೂಸ್ ಮಾಡ್ಕೊಳ್ತೀವಿ. ದಿಸ್ ಇಸ್ ಅಪೆಂಡ್ ಅಂತ ಕರಿತೀವಿ ಇದನ್ನು.
ಇದು ಏನು ಮಾಡುತ್ತೆ ಅಂದರೆ ಎಕ್ಸಿಸ್ಟಿಂಗ್ ಟೆಕ್ಸ್ಟ್ ಏನಿರುತ್ತೋ ಅದು ಇರುತ್ತೆ, ಅದ್ರ ಜೊತೆಗೆ ಹೊಸದಾಗಿ ನಾವು ಏನು ಹಾಕ್ತೀವಲ್ಲ ಅದು ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಹೆಲೋ ಏನಂತ ಹಾಕೋಣ, ಸ್ಟೂಡೆಂಟ್ಸ್. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ಓಕೆ, ಸೊ ಇವಾಗ ಏನಾಗಿರುತ್ತೆ ನೋಡೋಣ. ಕ್ಯಾಟ್ test.txt ಹೆಲೋ ಆಕರ್ಸ್ ಅಂತಲೂ ಬರ್ತಾ ಇದೆ, ಹೆಲೋ ಸ್ಟೂಡೆಂಟ್ಸ್ ಅಂತಲೂ ಬರ್ತಾ ಇದೆ. ಇದನ್ನು ನಾವು ಅಪೆಂಡ್ ಅಂತ ಕರಿತೀವಿ. ಎಕ್ಸಿಸ್ಟಿಂಗ್ ಏನಿದೆ ಫೈಲ್ ಒಳಗಡೆ ಅದು ಇರಬೇಕು, ಅದ್ರ ಜೊತೆಗೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಾ ಇದ್ದೀವಿ ಅದು ಕೂಡ ಅದ್ರೊಳಗಡೆ ಹೋಗ್ಬಿಟ್ಟು ಆ್ಯಡ್ ಆನ್ ಆಗಬೇಕು. ಓಕೆ, ಸೊ ದಿಸ್ ಈಸ್ ಅಪೆಂಡ್, ದಿಸ್ ಈಸ್ ರೀಡೈರೆಕ್ಟ್. ಸಿಂಪ್ಲಿ ರೀಡೈರೆಕ್ಟ್ ಮಾಡುತ್ತೆ ಇದು. ಇದೇನು ಮಾಡುತ್ತೆ ಅಂತಂದರೆ ಅಪೆಂಡ್ ಮಾಡುತ್ತೆ. ರೀಡೈರೆಕ್ಟ್ ಒಳಗಡೆ ಎಕ್ಸಿಸ್ಟಿಂಗ್ ಏನೇ ಇದ್ರೂ ಕೂಡ ಅದನ್ನು ರಿಮೂವ್ ಮಾಡಿ ಹೊಸದನ್ನು ಆ್ಯಡ್ ಮಾಡುತ್ತೆ. ಅಪೆಂಡ್ ಒಳಗಡೆ ಏನಿರುತ್ತೆ ಅಂದರೆ ಎಕ್ಸಿಸ್ಟಿಂಗ್ ಇರುತ್ತೆ, ಅದ್ರ ಜೊತೆಗೆ ಹೊಸ ವ್ಯಾಲ್ಯೂ ಕೂಡ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆಲ್ರೈಟ್, ದಿಸ್ ಈಸ್ ಅಬೌಟ್ ರೀಡೈರೆಕ್ಷನ್. ಸೊ ಇವಾಗ ಏನು ಮಾಡೋಣ ಅಂದರೆ ಪರ್ಮಿಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅವಾಗಲೇ ನಾನು ಏನು ಹೇಳಿದೆ, ಎಲ್ ಎಸ್ -L ಮಾಡಿದಾಗ ನೋಡ್ಬೋದು ಇಲ್ಲೇನು ತೋರಿಸ್ತಾ ಇದೆ ಅಂತಂದರೆ ಫೈಲ್ಸ್ಗಳದ್ದು, ಆಮೇಲೆ ವಾಪಸ್ಸು ಡೈರೆಕ್ಟ್ರಿದು ಇನ್ಫಾರ್ಮೇಷನ್ ತೋರಿಸುತ್ತೆ. ಅದಾದಮೇಲೆ ಇವೇನಿರುತ್ತೆ ಅಂದರೆ ಪರ್ಮಿಷನ್ಸ್ ಬಿಟ್ಟಿರ್ತವೆ ಅಂತ ಹೇಳಿದೆ. ಓಕೆ ರೈಟ್. ಸೊ ಇವಾಗ ಪರ್ಮಿಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಪರ್ಮಿಷನ್ಸ್? ಫಸ್ಟ್ ಇವು 3 ಬಿಟ್ಸ್ ಏನಿದಾವಲ್ಲ, ದಿಸ್ ಈಸ್ ಫಾರ್ ಯೂಸರ್, ಫಾರ್ ಮೀ ಹೂ ಕ್ರಿಯೇಟೆಡ್ ದ ಫೈಲ್ ಓನರ್ ಯಾರು ಇರ್ತಾರಲ್ಲ ಅವರು ಏನು ಮಾಡ್ಬೋದು, ಈ ಬಿಟ್ಸ್ಗಳದ್ದು ಮೇಲೆ ಡಿಪೆಂಡ್ ಆಗ್ತಾರೆ. ಫಸ್ಟ್ ಒನ್ ಏನಿರುತ್ತೆ ಅಂದರೆ ರೀಡ್. ಆರ್ ಮೀನ್ಸ್ ರೀಡ್ ಅಂತ ಅರ್ಥ, ಅಂದರೆ ನಾವು ಆ ಫೈಲ್ನ ರೀಡ್ ಮಾಡ್ಬೋದು, ಅದರಲ್ಲಿ ಏನಿದೆ ಅಂತ ನೋಡ್ಬೋದು. ರೈಟ್ ಡಬ್ಲ್ಯೂ ಮೀನ್ಸ್ ರೈಟ್ ಅಂತ ಅರ್ಥ. ಏನಿದು ಡಬ್ಲ್ಯೂ ಮೀನ್ಸ್ ರೈಟ್ ಅಂತ ಅರ್ಥ ಅಂದರೆ ಆ ಫೈಲ್ನ ನಾವು ಎಡಿಟ್ ಮಾಡ್ಬೋದು, ಆ ಫೈಲ್ಸ್ನಲ್ಲಿ ಚೇಂಜಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ದಿಸ್ ಈಸ್ ರೈಟ್. ಆಮೇಲೆ ಇನ್ನೊಂದು ಗ್ಯಾಪ್ ಇದೆ ಇಲ್ಲಿ ಏನಿರುತ್ತೆ ಅಂದರೆ ಎಕ್ಸಿಕ್ಯೂಟ್. ಓಕೆ, ನಾವು ಫೈಲ್ನ ಎಕ್ಸಿಕ್ಯೂಟ್ ಕೂಡ ಮಾಡ್ಬೋದು, ಆ ಪರ್ಮಿಷನ್ ಕೂಡ ನಮ್ಮ ಹತ್ರ ಇದೆ ಅಂತ ಅರ್ಥ. ಇವಾಗ ಪ್ರೆಸೆಂಟ್ಲಿ ನನ್ನ ಹತ್ರ ಎಕ್ಸಿಕ್ಯೂಟ್ ಪರ್ಮಿಷನ್ ಇಲ್ಲ, ಅದನ್ನ ನಾವು ಎಕ್ಸ್ಪ್ಲಿಸಿಟ್ಲಿ ಕೊಡಬೇಕಾಗುತ್ತೆ. ನಾವೇ ಲೈಕ್ ಕಂಪ್ಯೂಟರ್ಗೆ ಹೇಳಬೇಕು ನಾವು ಇದನ್ನ ಎಕ್ಸಿಕ್ಯೂಟಿಬಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂತ. ಆ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ಆ ಫೈಲ್ ಎಕ್ಸಿಕ್ಯೂಟಿಬಲ್ ಆಗಿ ಕನ್ವರ್ಟ್ ಆಗುತ್ತೆ, ದೆನ್ ವಿ ಆರ್ ಏಬಲ್ ಟು ಎಕ್ಸಿಕ್ಯೂಟ್ ಇಟ್. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಗ್ರೂಪ್ ರಿಲೇಟೆಡ್. ನನ್ನ ಗ್ರೂಪ್ನಲ್ಲಿ ಖಾಲಿ ಅನ್ನೋಂಥ ಗ್ರೂಪ್ನಲ್ಲಿ ಎಷ್ಟು ಜನ ಇದ್ದಾರೋ ಅವ್ರು ಏನು ಮಾಡ್ಬೋದು ಅಂತ ರೀಡ್ ಮಾಡ್ಬೋದು, ರೈಟ್ ಮಾಡ್ಬೋದು. ಅದಾದಮೇಲೆ ಅವ್ರು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಬಟ್ ಬೇರೆದವರು ಬರೀ ರೀಡ್ ಮಾಡ್ಬೋದು, ಇದನ್ನು ರೈಟ್ ಮಾಡೋದಕ್ಕಾಗಲ್ಲ. ಫಾರ್ ಕೇಸ್ ನಾನು ನಿಮಗೆ ಓಕೆ, ಸೊ ಇನ್ನೊಂದು ಯೂಸರ್ ಕ್ರಿಯೇಟ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಇವಾಗ ಯೂಸರ್ ನಮ್ಮ ಹತ್ರ ಕ್ರಿಯೇಟ್ ಇಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಡೌಟ್ ಅನಿಸ್ತಾ ಇರ್ಬೋದು, ಬಟ್ ಸ್ಟೇ ವಿತ್ ಮೀ. ಓಕೆ, ಇವಾಗ ಏನು ಮಾಡೋಣ ಅಂತಂದರೆ ಇದನ್ನು ಚೇಂಜ್ ಮಾಡಬೇಕು, ಇದ್ರದ್ದು ಬಿಟ್ಸ್ಗಳನ್ನ ನಾವು ಚೇಂಜ್ ಮಾಡಬೇಕು. ಆರ್ಗೆ ನಾವು ರೀಡ್ಗೆ ಏನಂತ ಕರಿತೀವಿ ಅಂತಂದರೆ 4 ಬಿಟ್ಸ್ ಅಂತ ಕರಿತೀವಿ. ಓಕೆ, ಸೊ ಅದಾದಮೇಲೆ ರೈಟ್ಗೆ ನಾವು ಏನಂತ ಕರಿತೀವಿ ಅಂದರೆ 3 ಬಿಟ್ಸ್ ಅಂತ ಕರಿತೀವಿ. ಅದಾದಮೇಲೆ ಎಕ್ಸಿಕ್ಯೂಟ್ಗೆ ನಾವು ಏನಂತ ಕರಿತೀವಿ ಅಂದರೆ 1 ಬಿಟ್ ಅಂತ ಕರಿತೀವಿ. ಓಕೆ, ಸೊ ಇವನ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ ಟೋಟಲ್ಸ್ ವ್ಯಾಲ್ಯೂ, ಸಾರಿ ಐ ಆಮ್ ಮಿಸ್ಟೇಕನ್. ರೈಟ್ಗೆ ನಾವು 2 ಬಿಟ್ಸ್ ಕರಿತೀವಿ, 3 ಬಿಟ್ಸ್ ಅಲ್ಲ 2 ಬಿಟ್ಸ್ ಕರಿತೀವಿ. ರೀಡ್ಗೆ ನಾವು ಏನು ಮಾಡ್ತೀವಿ ಅಂದರೆ 4 ಬಿಟ್ಸ್ ಕರಿತೀವಿ, ರೈಟ್ಗೆ ನಾವು 2 ಬಿಟ್ಸ್ ಕರಿತೀವಿ, ಎಕ್ಸಿಕ್ಯೂಟ್ಗೆ ನಾವು 1 ಬಿಟ್ ಕರಿತೀವಿ. ಓಕೆ, ಸೊ ಇವನ್ನ ಆ್ಯಡ್ ಮಾಡಿದಾಗ ಏನು ಬರುತ್ತೆ ಟೋಟಲ್ ಸಮ್ ಅಂದರೆ 7 ಬಿಟ್ಸ್ ಬರುತ್ತೆ. ಸೊ ಇವಾಗ ನಾನೇನಾದರೂ ಈ ಫೈಲ್ಗೆ ನನ್ನನ್ನು ಓವರ್ ಆಲ್ ಎವ್ರಿಥಿಂಗ್ ನಾ ಎಕ್ಸಿಕ್ಯೂಟ್ನೂ ಕೊಡಬೇಕಾಗಿದೆ, ರೈಟ್ನೂ ಕೊಡಬೇಕಾಗಿದೆ, ಆಮೇಲೆ ರೀಡ್ನೂ ಕೊಡಬೇಕಾಗಿದೆ. ಆ ಕೇಸ್ನೆಲ್ಲ ಏನು ಮಾಡ್ಬೋದು ಅಂತಂದರೆ CH ಮೋಡ್ನ ಯೂಸ್ ಮಾಡ್ಬೋದು. CH ಮೋಡ್. ಅದಾದಮೇಲೆ ನಾನು ಏನು ಹೇಳ್ತೀನಿ ಅಂತಂದರೆ ಫೈಲ್ ನೇಮ್, ಸಾರಿ CH ಮೋಡ್. ಅದಾದಮೇಲೆ 7 ನಂದಿದು. ಓಕೆ, ಸೊ ನನಗೆ ನಾನು ಏನು ಮಾಡ್ತಾ ಇದ್ದೀನಿ 7 ಕೊಡ್ತಾ ಇದ್ದೀನಿ. ನನ್ನ ಗ್ರೂಪ್ನವ್ರಿಗೆ ನಾನು ಏನು ಕೊಡಬೇಕಾಗಿದೆ ರೀಡ್ ಆ್ಯಂಡ್ ರೈಟ್ ಪರ್ಮಿಷನ್ ಅಷ್ಟೇ ಕೊಡಬೇಕಾಗಿದೆ. ಆ ಕೇಸ್ನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಅವರಿಗೆ 6 ಕೊಡ್ತೀನಿ, ಅವರಿಗೆ ಎಕ್ಸಿಕ್ಯೂಟ್ ಪರ್ಮಿಷನ್ ಕೊಡೋಲ್ಲ. 6 ಹೆಂಗೆ ಬಂತು, 4 + 2 = 6. ಅದಾದಮೇಲೆ ಅದರ್ಸ್ಗಳಿಗೆ ನಾನು 0, ಅವ್ರಿಗೇನೂ ಕೊಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾನು ಅವ್ರೇನೂ ಮಾಡುವಂತಿಲ್ಲ. ಓಕೆ, ಸೊ ನನಗೇನು ಬರಬೇಕು ಅಂತಂದರೆ ರೀಡ್ ಇರಬೇಕು, ರೈಟ್ ಇರಬೇಕು, ಎಕ್ಸಿಕ್ಯೂಟ್ ಇರಬೇಕು, 3 ಪರ್ಮಿಷನ್ ಇರಬೇಕು. ದ್ಯಾಟ್ ಮೀನ್ಸ್ ರೀಡಿಗೆ 4, ರೈಟಿಗೆ 2, ಎಕ್ಸಿಕ್ಯೂಟ್ಗೆ 1. ಅವನ್ನ ಆ್ಯಡ್ ಮಾಡಿದಾಗ ಏನು ಬರುತ್ತೆ ಟೋಟಲ್ ಸಮ್ 7 ಬರುತ್ತೆ. ನನಗೆ ನಾನು 7 ಕೊಟ್ಕೊಂಡಿದ್ದೀನಿ. ನನ್ನ ಗ್ರೂಪ್ನವ್ರಿಗೆ ನಾನು ಏನು ಕೊಡಬೇಕಾಗಿದೆ ರೀಡ್ ಆ್ಯಂಡ್ ರೈಟ್ ಕೊಡಬೇಕಾಗಿದೆ. ರೀಡ್ಗೆ 4, ರೈಟ್ಗೆ 2, ದ್ಯಾಟ್ ಈಸ್ 6, ಅವರಿಗೆ 6 ಕೊಟ್ಟಿದ್ದೀನಿ. ಅದರ್ಸ್ಗೆ ಅವ್ರು ಏನು ಮಾಡೋ ಅವಶ್ಯಕತೆ ಇಲ್ಲ, ಅವ್ರು ರೀಡ್ ಮಾಡಬಾರ್ದು, ರೈಟ್ ಮಾಡಬಾರ್ದು, ಎಕ್ಸಿಕ್ಯೂಟ್ ಮಾಡಬಾರ್ದು. ಆ ಕೇಸ್ನಲ್ಲಿ ಏನು ಮಾಡ್ತಾಯಿದ್ದೀನಿ ಅವ್ರಿಗೆ 0 ಕೊಡ್ತಾಯಿದ್ದೀನಿ. ಸಿಂಪಲ್. ಓಕೆ, ಇಷ್ಟು ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಸ್ಪೇಸ್ ಕೊಡ್ತೀನಿ. ಯಾವುದದು ಫೈಲ್ ನೇಮ್ ಹೇಳ್ತೀನಿ, ನ್ಯೂ ಫೈಲ್ 2.txt. ಇಷ್ಟು ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. ಇವಾಗ ಇದ್ರದ್ದು ಪರ್ಮಿಷನ್ ಚೇಂಜ್ ಆಗಿರೋದು. ಓಕೆ, ಸೊ -L ಅಂತ ಕೊಟ್ಟರೆ ನೋಡ್ಬೋದು ನನಗೇನು ಸಿಕ್ಕಿದೆ, ರೀಡ್ ಸಿಕ್ಕಿದೆ, ರೈಟ್ ಸಿಕ್ಕಿದೆ, ಎಕ್ಸಿಕ್ಯೂಟ್ X ಮಾರ್ಕ್ ಬಂದಿದೆ ಅಲ್ಲ ಇಲ್ಲಿ, ದ್ಯಾಟ್ ಮೀನ್ಸ್ ಎಕ್ಸಿಕ್ಯೂಟ್ ಸಿಕ್ಕಿದೆ. ನನ್ನ ಗ್ರೂಪ್ನವ್ರಿಗೆ ಏನು ಸಿಕ್ಕಿದೆ, ರೀಡ್ ಸಿಕ್ಕಿದೆ, ರೈಟ್ ಸಿಕ್ಕಿದೆ. ಓಕೆ, ಸೊ ಉಳುಕ್ಕೆದವ್ರಿಗೆ ಇನ್ನು ಮಿಕ್ಕಿದವರಿಗೆ ನಥಿಂಗ್, ಅವ್ರಿಗೇನು ಸಿಕ್ಕಿಲ್ಲ.
ದೇ ಕ್ಯಾನ್ ರೀಡ್, ದೇ ಕ್ಯಾನ್ ಟ್ರೈಡ್, ದೇ ಕ್ಯಾಂಟ್ ಎಕ್ಸಿಕ್ಯೂಟ್. ಓಕೆ, ಸೊ ಈ ರೀತಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಫೈಲ್ಗಳದ್ದು ಪರ್ಮಿಷನ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ. ಇಲ್ಲಿ ನೋಡ್ಬೋದು ಇನ್ನೂ ಒಂದು ವಿಷಯ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇದ್ರದ್ದು ಕಲರ್ ಚೇಂಜ್ ಆಗಿದೆ ಇವಾಗ. ಓಕೆ, ಸ್ವಲ್ಪ ಇದೇನು ಬರ್ತಾ ಇದೆ ಅಂದರೆ ನ್ಯಾನೋ ಕಲರ್ನಲ್ಲಿ ಬರ್ತಾ ಇದೆ. ಏನಕ್ಕೆ ಬರ್ತಾ ಇದೆ ಆ ರೀತಿ ಅಂತಂದರೆ ನಾವು ಇಟ್ ಈಸ್ ಅ ಎಕ್ಸಿಕ್ಯೂಟೇಬಲ್ ಫೈಲ್, ಸೊ ಅದಕ್ಕೋಸ್ಕರ ಅದು ಕಲರ್ ಚೇಂಜ್ ಮಾಡ್ಕೊಳುತ್ತೆ. ಅದು ಪ್ಲೇನ್ ಫೈಲ್ ಆಗಿತ್ತು ಅಂದರೆ ವೈಟ್ ಕಲರ್ನಲ್ಲೇ ಇರುತ್ತೆ. ಎಕ್ಸಿಕ್ಯೂಟೇಬಲ್ ಫೈಲ್ ಆಗಿತ್ತು ಅಂದರೆ ಅದು ಕಲರ್ ಚೇಂಜ್ ಮಾಡ್ಕೊಳ್ಳುತ್ತೆ. ಓಕೆ, ಜಿ ಟರ್ಮಿನಲಲ್ಲಿ ಅಷ್ಟೇ ಈ ರೀತಿ ಆಗೋದು. ಓಕೆ, ನಮ್ಮದು ರಾ ಟರ್ಮಿನಲ್ ಇತ್ತಂದ್ರೆ ಅದರಲ್ಲಿ ಈ ರೀತಿ ಎಲ್ಲ ಬರೋದಿಲ್ಲ. ಓಕೆ, ಜಿ ಟರ್ಮಿನಲಲ್ಲಿ ಈ ರೀತಿ ಕಾಣಿಸುತ್ತೆ. ಆಲ್ ರೈಟ್, ಇವಾಗ ಇಲ್ಲಿ ಯೂಸರ್ ಇದ್ದಾನೆ ಖಾಲಿ ಅಂತ. ಓಕೆ, ಸೊ ಇವಂದು ನಾನು ಯೂಸರ್ನ ಚೇಂಜ್ ಮಾಡಬೇಕಾಗಿದೆ. ದ್ಯಾಟ್ ಮೀನ್ಸ್ ಓನರ್ನೇ ಚೇಂಜ್ ಮಾಡಬೇಕಾಗಿದೆ. ಅಲ್ಲೇ ಹೈಫನ್ ಹೇಳ್ಕೊಟ್ಟಾಗ ಸೊ ಇದೇನು ಖಾಲಿ ಬರ್ತಾ ಇದೆ ಇಲ್ಲ, ನಂಗೆ ಓನರ್ ಚೇಂಜ್ ಮಾಡಬೇಕಾಗಿದೆ. ಸೊ ಅದು ಆ ಕೇಸ್ನಲ್ಲಿ ಏನು ಮಾಡ್ತೀನಿ, ಸಿ ಎಚ್ ಓನ್, ಓಕೆ, ರೂಟ್ ನ್ಯೂ ಫೈಲ್ 2.txt, ಎಂಟರ್. ಓಕೆ, sudo, I think I need to use sudo ch on root new file 2.txt. ಓಕೆ, ಸೊ ಇವಾಗ -l ಮಾಡಿದಾಗ ನೋಡ್ಬೋದು ಇದ್ರ ರೂಟ್ ಯೂಸರ್ ಅಂದರೆ ಇದ್ರದ್ದು ಓನರ್ ಚೇಂಜ್ ಆಗಿದ್ದಾರೆ ಇವಾಗ. ಓಕೆ, ವಿ ಕ್ಯಾನ್ ಚೇಂಜ್ ಅ ಫೈಲ್ ಓನರ್ ಫ್ರಮ್ ಒನ್ ಪರ್ಸನ್ ಟು ಅದರ್. ಓಕೆ, ಸೊ ಖಾಲಿಯಿಂದ ನಾವು ಅದನ್ನ ಏನು ಮಾಡಿದ್ವಿ ಅಂದರೆ ರೂಟಿಗೆ ಕನ್ವರ್ಟ್ ಮಾಡಿದ್ವಿ. ಓಕೆ, ದಿಸ್ ಈಸ್ ಹೌ ವಿ ಡೂ ಇಟ್. ಇವಾಗ ಯೂಸರ್ನ ಆ್ಯಡ್ ಮಾಡಬೇಕಾಗಿತ್ತು ಅಂದರೆ ಹೊಸ ಯೂಸರ್ನ ಆ್ಯಡ್ ಮಾಡಬೇಕು ನಾನು. ಇವಾಗ ಖಾಲಿ ಅಂತ ಒಬ್ಬ ಯೂಸರ್ ಇದ್ದಾನೆ, ಅದೇ ರೀತಿ ಇನ್ನೊಬ್ಬ ಯೂಸರ್ನ ಆ್ಯಡ್ ಮಾಡಬೇಕು. ಆ ಕೇಸ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಆ್ಯಡ್ ಯೂಸರ್ ಕಮಾಂಡ್ನ ಯೂಸ್ ಮಾಡ್ಕೊಳ್ತೀವಿ. ಇಲ್ಲಿ ಸೂಡೋ ಯೂಸರ್ಸ್ಗಳು ಮಾತ್ರ ಏನು ಮಾಡ್ಬೋದು ಅಂತಂದರೆ ಯೂಸರ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ಆ್ಯಡ್ ಯೂಸರ್ ನ್ಯೂ ಯೂಸರ್ ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ಇದು ಅದ್ರದ್ದು ಪಾಸ್ವರ್ಡ್ ಕೇಳುತ್ತೆ. 1 2 3 ಅಂತ ಕೊಟ್ವಿ, ಎಂಟರ್ ಕೊಟ್ವಿ. ಎಂಟರ್ ಪಾಸ್ವರ್ಡ್ ಕೇಳುತ್ತೆ 1 2 3 ಎಂಟರ್ ಕೊಟ್ವಿ. ಅದಾದಮೇಲೆ ಜಸ್ಟ್ ಕ್ಲೋಸ್ ಇಟ್. ಓಕೆ, ಸೊ ಅದಾದಮೇಲೆ ಇವಾಗ ಯೂಸರ್ ಕ್ರಿಯೇಟ್ ಆಗಿದ್ದಾನೋ ಇಲ್ವೋ ಅಂತ ನೀವು ತಿಳ್ಕೊಳ್ದಂಗೆ ಜಸ್ಟ್ /ಹೋಮಿಗೆ ಹೋಗಿ, ಓಕೆ, LS ಮಾಡಿ. ಇಲ್ಲಿ ನೋಡ್ಬೋದು ಖಾಲಿ ಆ್ಯಂಡ್ ನ್ಯೂ ಯೂಸರ್, ವಿ ಹ್ಯಾವ್ 2 users. ಓಕೆ, ಸೊ ನೌ ಇಫ್ ಐ go back where I was, ls, here I was, clear, ls. ಓಕೆ, ಸೊ ಇವಾಗ ಯೂಸರ್ ಕ್ರಿಯೇಟ್ ಆಗಿದೆ. ಆ ಯೂಸರ್ಗೆ ಸ್ವಿಚ್ ಆಗಬೇಕು. ಆ ಯೂಸರ್ಲಿಂದ ನಾವು ಆಪ್ರೇಟ್ ಮಾಡಬೇಕು ಅಂತಂದ್ರೆ ಅವಾಗ ಏನು ಮಾಡ್ತೀವಿ ಅಂದರೆ SU ನ್ಯೂ ಯೂಸರ್. ಓಕೆ, ಸೊ ಅದ್ರ ಪಾಸ್ವರ್ಡ್ ಕೊಡಬೇಕು 1 2 3 ಆ್ಯಂಡ್ ಹಿಯರ್ ವಿ ಗೋ, ವಿ ಆರ್ ಇನ್ ನ್ಯೂ ಯೂಸರ್ ನಾವು. ಓಕೆ, ಸೊ ನ್ಯೂ ಯೂಸರ್ LS ಹೋಗ್ಬಿಟ್ಟಿದ್ರೆ ಇದೇ ರೀತಿ ಬರುತ್ತೆ. ಅದಾದಮೇಲೆ ಇವನು ಸೂಡೋನ ಯೂಸ್ ಮಾಡ್ಬೋದಾ, ಮಾಡೋಕ್ಕಾಗಲ್ವಾ? ಸೂಡೋ LS ಅಂತ ಕೊಟ್ಟೆ, ಪಾಸ್ವರ್ಡ್ ಕೇಳ್ತಾ ಇದೆ ನ್ಯೂ ಯೂಸರ್ದು 1 2 3 ಅಂತ ಕೊಟ್ಟೆ. ನ್ಯೂ ಯೂಸರ್ ಈಸ್ ನಾಟ್ ಇನ್ ದ ಸೂಡೋ ಲಿಸ್ಟ್. ಅಂದರೆ ಇವಾಗ ಹೊಸ್ದಾಗಿ ಏನು ಯೂಸರ್ ಕ್ರಿಯೇಟ್ ಆಗಿದ್ದಾನೋ ಅವನು ಸೂಡೋನ ಯೂಸ್ ಮಾಡೋಕ್ಕಾಗಲ್ಲ, ಅಂದರೆ ಸೂಪರ್ ಯೂಸರ್ ಪರ್ಮಿಷನ್ಸ್ಗಳನ್ನ ಯೂಸ್ ಮಾಡೋಕ್ಕಾಗಲ್ಲ. ಈ ಕೇಸ್ನಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಈ ಕೇಸ್ನಲ್ಲಿ ನಾವು ಈ ಯೂಸರ್ನ ಸೂಡೋ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಏನು ಮಾಡೋಣ ಅಂತಂದರೆ ಫಸ್ಟ್ ಆಫ್ ಆಲ್ ಎಕ್ಸಿಟ್ ಆಗಬೇಕು, ಸೂಡೋ ಯೂಸರ್ಗೆ ಬರಬೇಕು. ದಟ್ ಈಸ್ ಅವರ್ ಖಾಲಿ. ಓಕೆ, ಸೊ ಸೂಡೋ ಗ್ರೂಪ್ನಲ್ಲಿದ್ದಾನೆ, ದಟ್ ಮೀನ್ಸ್ ಈಸ್ ಅ ಸೂಡೋರ್. ಓಕೆ, ಸೊ ಇವಾಗ ನಾವೇನು ಮಾಡ್ಬೋದು, ಸೂಡೋ. ಓಕೆ, ಸೊ ಅದಾದಮೇಲೆ ಯೂಸರ್ ಮೋಡ್ -a ಆ್ಯಂಡ್ g. ಅದಾದಮೇಲೆ ನಾವೇನು ಮಾಡಬೇಕು ಅಂತಂದರೆ ಸೂಡೋ ನ್ಯೂ ಯೂಸರ್. ಓಕೆ, ಇಷ್ಟು ಕೊಟ್ಟಾದಮೇಲೆ ನಾನಿವಾಗ SU ನ್ಯೂ ಯೂಸರ್ಗೆ ಹೋದರೆ 1 2 3. ಓಕೆ, so now I can use sudo ls. here we go. ಅದಾದಮೇಲೆ sudo I can convert into sudo user, that means root user. okay, we never operate on this root user. ಯಾವತ್ತೂ ನೀವು ಡೈರೆಕ್ಟ್ಲಿ ರೂಟ್ ಯೂಸರ್ ಮೇಲೆ ಆಪ್ರೇಟ್ ಮಾಡಬೇಡಿ, ಸೂಡೋರ್ನ ಇಟ್ಕೊಂಡ್ಬಿಟ್ಟೆ ಆಪ್ರೇಟ್ ಮಾಡಿ. ಓಕೆ, ಸೊ ಆ್ಯಸ್ ಅ ಬಿಗ್ನರ್ ತುಂಬಾ ಮಿಸ್ಟೇಕ್ ಮಾಡ್ತಾ ಇರ್ತೀರ. ಯಾವುದಾದ್ರು ಬೂಟ್ ಫೈಲ್ನ ಎಗ್ರಿಸಿದ್ರಿ ಅಂತ ಇಟ್ಕೊಳ್ಳಿ, ಮುಗೀತು. ಆಮೇಲೆ ಮತ್ತೆ ವಾಪಸ್ ಕಾಲಿನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಅದಕ್ಕೋಸ್ಕರ ಇವಾಗ ನಾವು ಅದನ್ನ ಆ್ಯಡ್ ಮಾಡ್ಕೊಂಡ್ವಿ. ಅದೇ ರೀತಿ ನಾವು ಹೊಸ ಗ್ರೂಪ್ನ ಕ್ರಿಯೇಟ್ ಮಾಡಬೇಕಾಗಿತ್ತು. ಆ ಕೇಸ್ನಲ್ಲಿ ಹೆಂಗೆ ಮಾಡ್ತೀವಿ, ಸೊ ಸಿಂಪಲ್ ಸೇಮ್ ಆ್ಯಡ್ ಯೂಸರ್ ಯಾವ ರೀತಿ ಯೂಸ್ ಮಾಡ್ಕೊಂಡ್ವಿ ಅದೇ ರೀತಿ ಆ್ಯಡ್ EP ಗ್ರೂಪ್ ನ್ಯೂ ಗ್ರೂಪ್. ಓಕೆ, ಗ್ರೂಪ್ ಆಲ್ರೆಡಿ ಇದೆ. ಆಲ್ ರೈಟ್. ನಾವು ಇನ್ನೊಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳೋಣ, ಗ್ರೂಪ್ 2. ಓಕೆ, ಈ ಗ್ರೂಪ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿವಿ. ಇವಾಗ ಈ ಗ್ರೂಪ್ 2ನಾಗೆ ನಾವೇನು ಮಾಡಬೇಕಾಗಿದೆ ಅಂತಂದರೆ ನಮ್ಮದು ಹೊಸ ಯೂಸರ್ ನ್ಯೂ ಯೂಸರ್ ಏನಿದಾನಲ್ಲ ಅದನ್ನ ಆ್ಯಡ್ ಮಾಡಬೇಕಾಗಿದೆ. ಆ ಕೇಸ್ನ ನಾವು ಏನು ಮಾಡ್ತೀವಿ ಅಂದರೆ ಸೂಡೋ ಯೂಸರ್
ಮೋಡ್ -a g ಅದಾದಮೇಲೆ ನ್ಯೂ ಗ್ರೂಪ್. ಓಕೆ, ನ್ಯೂ ಗ್ರೂಪ್ 2 ಅಲ್ಲ ನಮ್ಮದು, 2 ನ್ಯೂ ಯೂಸರ್ ಎಂಟರ್ ಕೊಟ್ವಿ. ಇವಾಗ ಏನಾಗಿದ್ದಾನೆ, ನ್ಯೂ ಯೂಸರ್ ನ್ಯೂ ಗ್ರೂಪ್ 2ಗೂ ಆ್ಯಡ್ ಆಗಿದ್ದಾನೆ. ಓಕೆ, ಸೊ ಅದನ್ನ ಯಾವ ರೀತಿ ತಿಳ್ಕೊಳ್ಳೋದು, ಜಸ್ಟ್ ಸ್ವಿಚ್ ಟು ನ್ಯೂ ಯೂಸರ್. ಓಕೆ, ಸೊ ls sorry not ls, groups new user. here we go, new user sudo users new group 2. ನ್ಯೂ ಗ್ರೂಪ್ 2ನಲ್ಲಿ ಕೂಡ ಏನಿದೆ, ನಮ್ಮ ಯೂಸರ್ ಆ್ಯಡ್ ಆಗಿದ್ದಾನೆ. ಇವಾಗ ಅದೇ ಯೂಸರ್ನ ಮತ್ತೆ ಡಿಲೀಟ್ ಮಾಡಬೇಕು. ಏನಕ್ಕೆ ಹೇಳ್ತಾ ಇದ್ದೀನಿವೆಲ್ಲ ಸ್ವಲ್ಪ ಬೋರಿಂಗ್ ಅನಿಸ್ಬೋದು, ಬಟ್ ಇಂಪಾರ್ಟೆಂಟ್ ಆಗ್ತವೆ ಮುಂದೆ ಹೋದಂಗೆಲ್ಲ. ಓಕೆ, ಸೊ ಐ ನೀಡ್ ಟು ಡಿಲೀಟ್ ದ ಯೂಸರ್ ಫ್ರಮ್ ದಟ್ ಗ್ರೂಪ್. ಓಕೆ, ಸೊ ಆ ಕೇಸ್ನೆಲ್ಲ ಏನು ಮಾಡ್ತೀನಿ ಅಂತಂದರೆ sudo del user new user new group 2. ಓಕೆ, ಇವಾಗ ಏನಾಯಿತು, ಯೂಸರ್ನ ನಾವು ಆ ಗ್ರೂಪಿಂದ ತೆಗೆದುಬಿಟ್ಟು ಇವಾಗ ಕಂಪ್ಲೀಟ್ಲಿ ಯೂಸರ್ನೇ ಡಿಲೀಟ್ ಮಾಡಬೇಕು. ಆ ಕೇಸ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ sudo user del new user. ಓಕೆ, ಸೊ ಈ ಯೂಸರ್ ಇವಾಗ ಕಂಪ್ಲೀಟ್ಲಿ ಡಿಲೀಟ್ ಆದರು. ಇವಾಗ ನಾನು ಏನಾದರೂ ಸ್ವಿಚ್ ಮಾಡೋಕ್ಕೆ ಹೋದರೆ ನ್ಯೂ ಯೂಸರ್ ಅಂತ ಕೊಟ್ಟರೆ ನ್ಯೂ ಯೂಸರ್ ಡಸ್ ನಾಟ್ ಎಕ್ಸಿಸ್ಟ್ ಆರ್ ದ ಯೂಸರ್ ಎಂಟ್ರಿ ಡಸ್ ನಾಟ್ ಕಂಟೈನ್ ಆಲ್ ದ ಡೀಟೇಲ್ಸ್. ಓಕೆ, ಈ ರೀತಿ ತೋರಿಸುತ್ತೆ. ಬೇಸಿಕಲಿ ಇಲ್ಲಿ ಏನಾಯಿತು ಅಂತಂದರೆ ಯೂಸರ್ನ ಡಿಲೀಟ್ ಮಾಡಾದ್ಮೇಲೆ ಯೂಸರ್ಗೆ ಸ್ವಿಚ್ ಮಾಡೋಕೆ ಹೋದ್ವಿ, ಇಟ್ ಥ್ರೋಡ್ ಎರರ್. ಓಕೆ, ದಿಸ್ ಈಸ್ ಅಬೌಟ್ ಕಾಲ್ ಲಿನಕ್ಸ್. ಓಕೆ, ಸಿಂಪಲ್ ಕಮಾಂಡ್ಸ್ಗಳು, ಇವನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇವನ್ನ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಾಹ್ಯಾಟ್ ಮಾಡೋಕೋಬೇಡಿ, ಏನೇನು ಬಾಹ್ಯಾಟ್ ಮಾಡೋಕೋಬೇಡಿ. ನಾನು ಇಲ್ಲಿ ತನಕ ಏನೇನು ಹೇಳ್ಕೊತ ಬರ್ತಾ ಇದ್ದೀನಿ, ಮುಂದೆ ಏನು ಹೇಳ್ತೀನಿ ಯಾವುದನ್ನು ಬಾಹ್ಯಾಟ್ ಮಾಡೋಕೋಬೇಡಿ. ಈ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ಇದೆ ಅನ್ನೋದು ಕೂಡ ನಿಮ್ಗೆ ಏನಿರಬೇಕಂದ್ರೆ ಗೊತ್ತಿರಬೇಕಷ್ಟೇ. ಅದನ್ನು ಬಿಟ್ಟರೆ ನಮ್ಮ ಹತ್ರ ChatGPT ಇದೆ. ಓಕೆ, ಏನಾದರೂ ಗೊತ್ತಾಗಿಲ್ಲ ಅಂದರೆ ChatGPT ಹತ್ರ ಹೋಗಿ, ಸೊ ನಂಗೆ ಇದು ಕಮಾಂಡ್ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಈ ಕೇಸ್ನಲ್ಲಿ, ಕಮಾಂಡ್ ಸಿಗುತ್ತೆ, ಕಮಾಂಡ್ ತೊಗೊಂಡು ಹಾಕಿ, ದಟ್ಸ್ ಇಟ್. ಬಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು, ಈ ಕಮಾಂಡ್ ಏನು ಮಾಡುವಂಥ ಕೆಪಾಸಿಟಿ ಇದೆ ಕಮಾಂಡಿಗೆ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ, ಅದಾದಮೇಲೆ ಅಗೈನ್ ಸೇಮ್ ಥಿಂಗ್, ಲಿಂಕ್ಡ್ಇನ್ ಒಳಗಡೆ ಹೋಗಬೇಕು. ಈ ವಿಡಿಯೋಯಿಂದ ನಿಮಗೆ ಏನೇನು ನಾಲೆಜ್ ಸಿಕ್ಕಿದೆಯೋ ಆ ಪ್ರತಿಯೊಂದು ಇನ್ಫಾರ್ಮೇಷನ್ನು ನೀವು ಏನು ಮಾಡಬೇಕು ಅಂದರೆ ಲಿಂಕ್ಡ್ಇನ್ ಒಳಗಡೆ ಪೋಸ್ಟ್ ಮಾಡಬೇಕು. ನನ್ನನ್ನು ಟ್ಯಾಗ್ ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು, ಬಟ್ ಪೋಸ್ಟ್ ಅಂತೂ ನೀವು ಮಾಡಲೇಬೇಕು. ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಲಿಂಕ್ಡ್ಇನ್ ಒಳಗಡೆ ಪೋಸ್ಟ್ ಮಾಡಿರೋದನ್ನ ಸ್ಕ್ರೀನ್ಶಾಟ್ ತೆಗೆದು ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಸೆಂಡ್ ಮಾಡಿ, ಇಲ್ಲಾಂದರೆ ನನಗೆ ಟ್ಯಾಗ್ ಮಾಡಿಬಿಟ್ಟು ಸ್ಟೋರಿ ಹಾಕಿ, ಐ ವಿಲ್ ರೆಸ್ಪಾಂಡ್. ಓಕೆ, ಸೊ ಅದು ನಿಮ್ಮದು ಹೋಮ್ವರ್ಕ್, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನ ನಾನು ಹೇಳಿಲ್ಲ, ಸಿಸ್ಟಮ್ ಸಿಟಿಯಲ್ಲ ಅವು ಇವು ಅಂತ. ಓಕೆ, ಸೊ ಇನ್ನೂ ಎಕ್ಸ್ಟ್ರಾ ಕಮಾಂಡ್ಸ್ಗಳು ಏನಿದ್ದಾವೆ, ನಿಮಗೆ ಯಾವ್ಯಾವ ಗೊತ್ತಿದ್ದಾವೆ ಕಮಾಂಡ್ಸ್ಗಳ ಬಗ್ಗೆ, ಅಥವಾ ನೀವು ಹೊಸ್ದಾಗಿ ಯಾವುದಾದ್ರೂ ಕಮಾಂಡ್ ಕಲಿತ್ರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಈ ಕಮಾಂಡ್ನ ನಾನು ಹೊಸ್ದಾಗಿ ಕಲ್ತಿದ್ದೀನಿ, ನೀನು ಇದನ್ನು ಕವರ್ ಮಾಡಿಲ್ಲ ಗುರು, ಇದು ಇಂಪಾರ್ಟೆಂಟ್ ಕಮಾಂಡ್ ಇತ್ತು ಬಟ್ ನೀವು ಕವರ್ ಮಾಡಿಲ್ಲ ಇದನ್ನು, ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಓಕೆ, ದಿಸ್ ಈಸ್ ಯುವರ್ ಸೆಕೆಂಡ್ ಟಾಸ್ಕ್. ಫಸ್ಟ್ ಟಾಸ್ಕ್, ಲಿಂಕ್ಡ್ಇನಲ್ಲಿ ಪೋಸ್ಟ್ ಮಾಡಿ ನೀವೇನೇನು ಕಲ್ತಿದ್ದೀರಾ ಈ ವಿಡಿಯೋದಿಂದ, ಪ್ರತಿಯೊಂದು ಇನ್ಫಾರ್ಮೇಷನ್ನು, ಪ್ರತಿಯೊಂದು ಕಮಾಂಡ್ ಬಗ್ಗೆನೂ ಯಾವ ರೀತಿ ಯೂಟಿಲೈಸ್ ಮಾಡ್ಕೋಬೇಕು, ChatGPT ಹೆಲ್ಪ್ ತೊಗೊಳ್ಳಿ, ಯಾವ ರೀತಿ ರೈಟ್ ಮಾಡಬೇಕು. ಈ ಲಿಂಕ್ನ ನೀವು ChatGPT ಕೊಟ್ಟರೆ ಇದರಲ್ಲಿ ನೀವೇನೇನು ಕಲ್ತಿದ್ದೀರಾ ಅನ್ನೋದನ್ನ ಅದು ಸಮರೈಸ್ ಮಾಡಿ ಹೇಳುತ್ತೆ. ಅದನ್ನು ಲಿಂಕ್ಡ್ಇನ್ ಪೋಸ್ಟಾಗಿ ಕನ್ವರ್ಟ್ ಮಾಡೋದನ್ನ ಇಟ್ ವಿಲ್ ಕನ್ವರ್ಟ್ ಇಟ್. ಓಕೆ, ಸಿಂಪಲ್, ಜಾಸ್ತಿ ಹ್ಯಾಕ್ಟಿಗೆ ತೊಗೊಳಕೋಬೇಡಿ. ಸೊ ಅದನ್ನು ನೀವು ಲಿಂಕ್ಡ್ಇನಲ್ಲಿ ಪೋಸ್ಟ್ ಮಾಡಬೇಕು. ಪೋಸ್ಟ್ ಮಾಡಿರೋದನ್ನ ಸ್ಕ್ರೀನ್ಶಾಟ್ ತೆಗೆದು ನನಗೆ ಪರ್ಸ್ನಲಿ ಕಳಿಸಿ, ಇಲ್ಲ ಅಂತಂದರೆ ಸ್ಟೋರಿ ಹಾಕಿ. ಓಕೆ, ಯು ಹ್ಯಾವ್ ಟು ಡೂ ಇಟ್. ದೀಸ್ ಆರ್ ದ ಟಾಸ್ಕ್ ಯು ಹ್ಯಾವ್ ಟು ಡೂ. ಅದಾದಮೇಲೆ ಪ್ರತಿಯೊಂದು ಕಮಾಂಡ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಹ್ಯಾಂಡ್ಸ್ ಆನ್ ಇತ್ತಂದರೆ ಈಸಿ ಆಗುತ್ತೆ, ಆ ಕಡೆ ಈ ಕಡೆ ಅಡ್ಡಾಡಲ್ಲ, ಟೈಮ್ ಸೇವ್ ಆಗುತ್ತೆ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಕೇಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.